ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದ್ರಿ. ಈಗ ಮಾಡ್ತಾ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ 2025 ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಗೋಚಾರ ಫಲ ಯಾವ ಥರ ಇದೆ. ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯಾಕಂದರೆ ಗ್ರಹಗಳು ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಮೊದಲನೇದಾಗಿ ಸೂರ್ಯ ಭಗವಾನರು 16ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ. ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ. ನೆಕ್ಸ್ಟು ಕುಜ ಭಗವಾನರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ. ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ. ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ. ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ. ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾಧಮ ಫಲಗಳನ್ನು ಕೊಡ್ತಾರೆ. ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ. ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು. ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಕೂತ್ಕೊಂಡಿದ್ದಾರೆ. ನೆಕ್ಸ್ಟು ಶನಿ ಭಗವಾನರು ಮೀನರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ಮೀನರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರಿಸಿದ್ದಾರೆ. ರಾಹು ಕೇತು ಇತ್ತೀಚೆಗೆ ಅವರು ಸ್ಥಾನ ಬದಲಾವಣೆ ಮಾಡಿದ್ದಾರೆ. ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವಾನರಿದ್ದಾರೆ. ಪ್ರೇಕ್ಷಕರೇ, ಈಗ ನಾವು ಜುಲೈ ತಿಂಗಳ ಮೇಷರಾಶಿ ಬಗ್ಗೆ ಮಾತಾಡೋಣ ಬನ್ನಿ. ಮೇಷರಾಶಿಗೆ ನಾವು ಮಾರ್ಚ್ ಏಪ್ರಿಲ್ ಮೇ ಕಂಪೇರ್ ಮಾಡಿದರೆ ಜುಲೈಯಲ್ಲಿ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಒಂದು ರೀತಿ ಸೊಫಿಸ್ಟಿಕೇಷನ್ ವಾತಾವರಣ ಇತ್ತು ಮೇಷರಾಶಿಯವರಿಗೆ. ಷಷ್ಠಗ್ರಹ ಕೂಟಮಿ, ಪಂಚಗ್ರಹ ಕೂಟಮಿ, ಹೀಗೆ ಗ್ರಹಗಳು ಸ್ವಲ್ಪ ಅನಾನುಕೂಲ ಸ್ಥಿತಿಯಲ್ಲಿದ್ದವು. ಈಗ ಸ್ವಲ್ಪ ನಿಮಗೆ ಬಿಡುಗಡೆ ಸಿಕ್ಕಿದೆ. ಮೊದಲನೇದಾಗಿ ಶುಕ್ರ ಭಗವಾನರು ಸಪ್ತಮಾಧಿಪತಿ, ವಿವಾಹ ಸ್ಥಾನಾಧಿಪತಿಯಾಗಿ ಧನಸ್ಥಾನದಲ್ಲಿ ಧನಾಧಿಪತಿ ಕೂತ್ಕೊಂಡಿದ್ದಾರೆ. ಒಂದು ಸ್ತ್ರೀ ಮುಖಾಂತರ ನಿಮಗೆ ಧನ ಲಾಭ ಆಗ್ತಕ್ಕಂಥದ್ದು, ಮನೆಯಲ್ಲಿ ನಿಮ್ಮ ಸಂಗಾತಿಗೆ ಕೆಲಸ ಸಿಕ್ಕೋದಾಗಿರ್ಬೋದು, ಅಥವಾ ಅವ್ರ ಮುಖಾಂತರ ನಿಮಗೆ ಸಡನ್ ಮನಿ ಬರ್ತಕ್ಕಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ 3ನೇ ಮನೆಯಲ್ಲಿ ಗುರು ಭಗವಾನರು ಇದ್ದಾರೆ. 3ನೇ ಮನೆಯನ್ನು ನಾವು ಬರವಣಿಗೆ ಅಂತ ಕರಿತೀವಿ. ಯಾರಾದರೂ ಕವಿಗಳಿಗೆ, ಬರಹಗಾರರಿಗೆ, ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಡೈಲಾಗ್ಸ್ ಬರೀತಕ್ಕಂಥವ್ರಿಗೆ ಗುರು ಅನುಕೂಲವಾಗಿದ್ದಾರೆ. ಗುರುಬಲ ಇಲ್ಲ ಅಂದರೂ ಕೂಡ 3ನೇ ಮನೆಯಲ್ಲಿ ಕವಿತ್ವದ ಶಕ್ತಿ ಕೊಡ್ತಾನೆ. 4ನೇ ಮನೆಯಲ್ಲಿ ಬುಧ ಆದಿತ್ಯ ಯೋಗ. ಸೂರ್ಯ ಮತ್ತು ಬುಧ ಒಟ್ಟಿಗೆ ಇದ್ದರೆ ನಿಪುಣ ಯೋಗ, ಬುಧ ಆದಿತ್ಯ ಯೋಗ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರಿತಾ ಇರ್ತೀವಿ. 4ನೇ ಮನೆಯಲ್ಲಿ ವಿದ್ಯಾಸ್ಥಾನದಲ್ಲಿ ಸುಖದ ಭಾವದಲ್ಲಿ ಬುಧ ಸೂರ್ಯ ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಡೆಫಿನೆಟ್ ಆಗಿ ನಿಮಗೆ ಒಳ್ಳೆಯ ಸೂಚನೆ ಇದು. 4ನೇ ಮನೆ ವಿದ್ಯೆಗೆ, ವಾಹನಕ್ಕೆ, ಮನೆ, ಈ ಥರ ಬೇರೆ ಬೇರೆ ಫಲಗಳನ್ನು ಹೇಳ್ತೀವಿ. ಮನೆ ತಗೊಳ್ಳೋರಿಗೆ, ಹೊಸ ಎಂಟ್ರಿ ಕಾಲೇಜಲ್ಲಿ, ಸ್ಕೂಲಲ್ಲಿ ಪಡ್ಕೊಳ್ತಕ್ಕಂಥವ್ರಿಗೆ ಈ ರೀತಿ ಸುಲಭವಾಗಿ ಎಂಟ್ರಿ ಸಿಕ್ಕತ್ತೆ ಸ್ಕೂಲ್ ಕಾಲೇಜಸ್ಸಲ್ಲಿ. ನೆಕ್ಸ್ಟ್ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಕುಜ ಇದ್ದಾರೆ. ಲಗ್ನಾಧಿಪತಿ 5ನೇ ಮನೆಯಲ್ಲಿರೋದು ಅಷ್ಟು ಕೆಟ್ಟದ್ದಲ್ಲ ಅಂದರೂ ಕೂಡ ಕೇತು ಒಟ್ಟಿಗೆ ಇರೋದರಿಂದ ಸ್ವಲ್ಪ ಏನಾದರೂ ಸಂತಾನಕ್ಕೆ ವಿಳಂಬ ಆಗ್ತಕ್ಕಂಥದ್ದು. ನಿಮ್ಮ ಮಕ್ಕಳಿಗೆ ಏನಾದರೂ ಸ್ವಲ್ಪ ಈ ವೆದರ್ ಚೇಂಜ್ ಆಗೋದ್ರಿಂದ, ಇಂಥ ಕಾರಣಗಳಿಂದ ಸ್ವಲ್ಪ ಅನಾರೋಗ್ಯಕ್ಕೆ ಅವಕಾಶ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಸಂತಾನಕ್ಕೆ ಪ್ರಯತ್ನ ಮಾಡ್ತಾರೋರು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ, ಒಳ್ಳೆಯದು. ನಿಮ್ಮ ಸಂಗಾತಿ ರಾಶಿ ಕೂಡ ನೋಡಿಕೊಂಡು ಪ್ರಯತ್ನ ಮಾಡಿ. ನೆಕ್ಸ್ಟು ರಾಹು ಭಗವಾನರು ನಿಮಗೆ ತುಂಬ ಒಳ್ಳೆಯ ಫಲವನ್ನೇ ಕೊಡ್ತಾ ಇದ್ದಾರೆ.
ಲಾಭಸ್ಥಾನದಲ್ಲಿ ರಾಹು ಇದ್ದಾರಂದರೆ ನೀವು ಪ್ರಯತ್ನ ಮಾಡಿದರೆ ಸಾಕು, ಸ್ವಲ್ಪ ಪ್ರಯತ್ನ ಮಾಡಿದರೂ ನಿಮಗೆ ಜಯ ಸಿಕ್ಕತ್ತೆ. ರಾಹು ಏನಂದರೆ ಟೆಕ್ನಿಕಲ್ ಪ್ಲ್ಯಾನೆಟ್ಟು, ನಿಮಗೊಂದು ಐಡಿಯಾಸ್ ಕೊಡುತ್ತೆ, ನಿಮಗೆ ಹೊಸ ಸೋರ್ಸ್ ಆಫ್ ಇನ್ಕಮನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಮಾಯಾಗ್ರಹ, ಆಲ್ ಆಫ್ ಸಡನ್ ನೀವು ಒಂದು ಸ್ಮಾರ್ಟ್ ವರ್ಕ್ ಮಾಡಿದರೆ ಸಾಕು, ನಿಮಗೆ ಉದ್ಯೋಗ ರಂಗದಲ್ಲಿ ಎಲ್ಲ ನಿಮಗೆ ಜಯ ಕೊಡೋದಕ್ಕೆ ಸಿದ್ಧವಾಗಿದೆ. 12ನೇ ಮನೆಯಲ್ಲಿ ಶನಿ ಭಗವಾನರು ಲಾಸ್ಟ್ ಮಂತಲ್ಲಿ ಕೂಡ ಹೇಳ್ಕೊಳ್ತಾ ಬಂದಿದ್ವಿ, 7ವರೆ ಶನಿಕಾಟ ಪ್ರಾರಂಭವಾಗಿದೆ. ಕೆಲಸ ಕಾರ್ಯಗಳು ನಿಧಾನ ಆಗತ್ತೆ. ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆವತ್ತಿನ ಕೆಲಸ ಆವತ್ತು ಫಿನಿಷ್ ಮಾಡ್ಕೊಳ್ಳಿ. ಬೇಗ ಮಲಗಿ ಬೇಗ ಎದ್ದೇಳಿ. ಶನಿವಾರ ಹನುಮಾನ್ ಚಾಲೀಸ ಓದ್ಕೊಳ್ಳಿ. ಡೈಲಿ ಹನುಮಾನ್ ಚಾಲೀಸ ಓದ್ಕೊಳ್ಳಿ. ಶನಿದೇವರಿಗೆ ದೇವಸ್ಥಾನಕ್ಕೆ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಶನಿವಾರ ಭೇಟಿ ಕೊಟ್ಟಿದ್ದರೆ ನಿಮಗೆ ಇಷ್ಟಾರ್ಥಗಳು ನೆರವೇರುತ್ತೆ. ಕೇತು ಭಗವಾನ್ 5ನೇ ಮನೆಯಲ್ಲಿರೋದರಿಂದ ಗಣಪತಿ ಆರಾಧನೆ ಮಾಡಿ, ಗಣಪತಿ ಅಷ್ಟೋತ್ತರ ಪ್ರತಿನಿತ್ಯ ನೀವು ಓದ್ಕೊಳ್ಳೋದು, ಇದೆಲ್ಲ ಕೂಡ ನಿಮಗೆ ಅನುಕೂಲಕರ ವಾತಾವರಣವನ್ನು ಕ್ರಿಯೇಟ್ ಆಗುತ್ತೆ. ಓವರಾಲ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಜೊತೆಗೆ ನಿಮ್ಮ ಪ್ರಯತ್ನವೂ ಕೂಡ ಅದರಲ್ಲಿ ಸೇರಿಕೊಂಡಿದ್ರೆ ಡೆಫಿನೆಟ್ಟಾಗಿ ನೀವು ಜುಲೈ ತಿಂಗಳಲ್ಲಿ ಸ್ವಲ್ಪ ನಗೋ ವಾತಾವರಣ ಇದೆ. ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಗುರು ಭಗವಾನರು ನಿಮಗೆ ಅನುಕೂಲಕರ ಸ್ಥಿತಿಯಲ್ಲಿದ್ದಾರೆ. 2 ವರ್ಷಗಳ ನಂತರ ಗುರು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾರೆ. 2ನೇ ಮನೆಯಲ್ಲಿ ಗುರು ಅಂದರೆ ಅದು ಧನಸ್ಥಾನ, ಮತ್ತು 2ನೇ ಮನೆಯಲ್ಲಿ ಗುರು ಇದ್ದಾರೆ ಅಂದರೆ ಇದನ್ನು ಕಳಾನಿಧಿ ಯೋಗ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಕಲೆಯಲ್ಲಿರ್ತಕ್ಕಂಥವ್ರಿಗೆ ಮತ್ತು ಸಂಗೀತ ಕಲಿತಕ್ಕಂಥವರು, ಕಲಾರಂಗದಲ್ಲಿರೋರಿಗೆ ಕೂಡ ಇದು ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾರೆ ಅಂದರೆ ಕುಟುಂಬ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮದುವೆ ಆಗೋದು, ಮಕ್ಕಳಾಗೋದು. ಹಾಗೆ ಬುಧ ಮತ್ತು ಸೂರ್ಯ ಬುಧಾದಿತ್ಯ ಯೋಗ 3ನೇ ಮನೆಯಲ್ಲಿ ನಡೀತಾ ಇದೆ. ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನೀವು ಬೆಳೆಸ್ಕೊಳ್ಳೋದಕ್ಕೆ, ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಸಕಾಲ. 3ನೇ ಮನೆಯಲ್ಲಿ ರವಿ ಬುಧ ಇದೆ ಅಂದರೆ ಹೊಸ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ನೀವು ಕಲಿತೀರಿ. ಮತ್ತು ಮೀಡಿಯಾದಲ್ಲಿರೋರಿಗೆ, ಬರಹಗಾರರಿಗೆ ಕೂಡ ತುಂಬ ಒಳ್ಳೆಯದು. ಲಾಭಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ. ಶನಿ ಭಗವಾನರು ವ್ಯವಸಾಯದ ಗ್ರಹ. ವೃಷಭ ರಾಶಿ ಭೂತತ್ವದ ರಾಶಿ. ವ್ಯವಸಾಯದಾರರಿಗೆ ಸಕಾಲಕ್ಕೆ ಮಳೆಯಾಗಿ ನೀವು ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಮತ್ತು ನೀವು ವ್ಯವಸಾಯಕ್ಕೆ ಅನುಕೂಲವಾಗಿರ್ತಕ್ಕಂಥ ನೀರು ನಿಮಗೆ ಸಿಗ್ತಕ್ಕಂಥದ್ದು ರೈತರಿಗೆ ಚೆನ್ನಾಗಿದೆ. ಆದರೆ ಶನಿ ಭಗವಾನರು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಪ್ರಯಾಣ ಮಾಡ್ತಾ ಇರೋದರಿಂದ ಅತಿಯಾದ ಮಳೆ, ಗುಡುಗು, ಮಿಂಚು, ಸೈಕ್ಲೋನ್ ಇಂಥದ್ದೆಲ್ಲ ಕೂಡ ಅಫೆಕ್ಟ್ ಆಗ್ತಾ ಇರುತ್ತೆ. ಬಟ್ ಶನಿ ಭಗವಾನರ ಕೃಪೆ ನಿಮ್ಮ ಮೇಲೆ 2.5 ವರ್ಷಗಳ ಕಾಲ ಇದೆ. ನೀವು ಈ ಟೈಮನ್ನು ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಕೇತು ಮತ್ತು ಕುಜರು 4ನೇ ಮನೆಯಲ್ಲಿದ್ದಾರೆ. 4ನೇ ಮನೆಯಲ್ಲಿ ಕುಜ ಕೇತು ಒಟ್ಟಿಗೆ ಇದೆ ಅಂದರೆ 4ನೇ ಮನೆಯನ್ನು ಭೂಸ್ಥಾನ ಅಂತ ಕರಿತೀವಿ. ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಏನಾದರೂ ತಗಾದೆ ಬರಬಹುದು. ಒಂದು ಕಡೆ ಶುಕ್ರ ಭಗವಾನರು ನಿಮ್ಮ ರಾಶಿಯಲ್ಲಿರೋದರಿಂದ ನೀವು ಮನೆ ಕಟ್ಟೋದಕ್ಕೆ, ಪಾಯ ಹಾಕೋದಕ್ಕೆ, ಏನಾದರೂ ಗೃಹ ಪ್ರವೇಶ ಮಾಡೋದಕ್ಕೆ, ಮನೆ ವಿಚಾರವಾಗಿ, ವಾಹನ ವಿಚಾರವಾಗಿ ನಿಮ್ಗೊಂದು ಕಡೆ ಅನುಕೂಲಗಳು ಮಾಡಿಕೊಡ್ತಾ ಇದ್ದರೆ, ಇಲ್ಲೇನಾದರೂ ಭೂಮಿ ವಿಚಾರವಾಗಿ ಮತ್ತು ಏನಾದರೂ ನೀವು ಮನೆ ಕಟ್ಟುವಾಗ ಅಕ್ಕಪಕ್ಕದವರಿಂದ ಸಣ್ಣ ಪುಟ್ಟದ ಏನಾದರೂ ಮಾತು ಬೆಳೆಯೋದಕ್ಕೆ ಕೂಡ ಚಾನ್ಸಸ್ ಇರುತ್ತೆ. ಎಲ್ಲವನ್ನು ಕೂಡ ಸಂಧಾನದ ಮುಖಾಂತರ ನೀವು ನಿವಾರಣೆ ಮಾಡಿಕೊಳ್ಳಿ. ಮತ್ತು ಹಾಗೆ ರಾಹು 10ನೇ ಮನೆಯಲ್ಲಿದ್ದಾರೆ. ರಾಹು 10ನೇ ಮನೆಯಲ್ಲಿರಿದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ ಇರುತ್ತೆ. ಆದರೆ ನೀವು ಹೊಸ ಇನ್ವೆನ್ಷನ್ಸನ್ನು ಮಾಡ್ಕೊಳ್ತೀರಿ. ಉದ್ಯೋಗ ಸ್ಥಳದಲ್ಲಿ ಹೊಸ ಟೆಕ್ನಿಕ್ಸನ್ನು ಕಲಿತಕ್ಕಂಥದ್ದು, ಹೊಸ ಇನ್ವೆನ್ಷನ್ಸ್ ನಡೆಯೋದು, ಮತ್ತು ನೀವು ಕಂಪ್ಯೂಟರು ಇತ್ಯಾದಿ ಸಿಸ್ಟಮ್ಸ್ ಬಗ್ಗೆ ಬೇಗ ಕಲ್ತ್ಕೊಳ್ಳೋದಕ್ಕೆ ಕೂಡ ರಾಹು ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಟೈಮ್ ಚೆನ್ನಾಗೇ ಇದೆ. 4ನೇ ಮನೆಯಲ್ಲಿರ್ತಕ್ಕಂಥ ಆ ಕೇತು ಭಗವಾನರನ್ನು ಒಲಿಸ್ಕೊಳ್ಳೋದಕ್ಕೆ ಸಂಕಷ್ಟರ ಚತುರ್ಥಿ ಮಾಡಿಕೊಳ್ಳಿ. ಹಾಗೆ ಕುಜ ಭಗವಾನರಿರೋದರಿಂದ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಓದ್ಕೊಳ್ಳಿ. ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಒಂದು ಬುಧವಾರ ಪಾನಕ ಕೋಸಂಬರಿ ನೈವೇದ್ಯ ಆಗಿ ಮಾಡಿ ನೀವು 4 ಜನಕ್ಕೆ ಹಂಚಿದರೆ ನಿಮಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಅಡಚಣೆಗಳನ್ನು ಅದು ನಿವಾರಣೆ ಮಾಡಿ ನಿಮಗೆ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡಿಕೊಡುತ್ತೆ. ವೃಷಭ ರಾಶಿಯವರು ಮುಖ್ಯವಾಗಿ 5 ಮತ್ತು 6ನೇ ಸಂಖ್ಯೆಗಳಲ್ಲಿ ಮೊಬೈಲ್ ನಂಬರು, ವೆಹಿಕಲ್ ನಂಬರ್ ಇಟ್ಕೊಳ್ಳೋದು ಒಳ್ಳೆಯದು. ಮದುವೆಗೆ ನಿಮಗೆ ಒಳ್ಳೆಯ ನಂಬರ್ ಅಂದರೆ 6ನೇ ನಂಬರ್. ಸಾಧ್ಯವಿದ್ದಷ್ಟು ಕೂಡ ನೀವು 8, 4, 3 ಈ ನಂಬರ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಮಿಥುನ್ ರಾಶಿಯವರಿಗೆ ಮುಖ್ಯವಾಗಿ ಶುಕ್ರ ಭಗವಾನ್ 12ನೇ ಮನೆಯಲ್ಲಿದ್ದರೂ ಪರವಾಗಿಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಒಳ್ಳೆಯ ವಾತಾವರಣ ಇರತಕ್ಕಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಉಂಟಾಗ್ತಕ್ಕಂಥದ್ದು.
ಶುಕ್ರ ಭಗವಾನರು ನಿಮಗೆ ಸ್ವಲ್ಪ ಅನುಕೂಲಕರವಾಗೇ ಇದ್ದಾರೆ. ಮತ್ತು 2ನೇ ಮನೆಯಲ್ಲಿ ರವಿ ಮತ್ತು ಬುಧ ಒಟ್ಟಿಗೆ ಇದ್ದಾರೆ. ವಾಕ್ಸ್ಥಾನದಲ್ಲಿ ರವಿ ಬುಧ ಒಟ್ಟಿಗೆ ಇರೋದರಿಂದ ನಿಮ್ಗೆ ಒಳ್ಳೆ ವಾಕ್ಚಾತುರ್ಯ ಮತ್ತು ನಿಮ್ಮ ಮಾತಿಗೆ ಮನ್ನಣೆ, ಮಾತಿನ ಮುಖಾಂತರ ನೀವು ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು, ಮಾರ್ಕೆಟಿಂಗ್ ಪೀಪಲ್ಲು, ಅಡ್ವೊಕೇಟ್ಸು ಇಂಥವ್ರಿಗೆಲ್ಲ ಕೂಡ ರವಿ ಬುಧ ಜಯವನ್ನು ಕೊಡ್ತಾ ಇದ್ದಾರೆ. 3ನೇ ಮನೆಯಲ್ಲಿ ವಿಕ್ರಮ ಸ್ಥಾನದಲ್ಲಿ ಕುಜ ಕೇತು ಇರೋದರಿಂದ ನೀವು ಸ್ಪೋರ್ಟ್ಸು, ಅಡ್ವಾಂಚರಸ್ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಕಲ್ಲಿನ ಕೆಲಸ ಮಾಡ್ತಕ್ಕಂಥವ್ರು, ಭೂಮಿ ಕೆಲಸ ಮಾಡ್ತಕ್ಕಂಥವ್ರು ಇಂಥವ್ರಿಗೆಲ್ಲ ಕೂಡ ಕುಜ ಮತ್ತು ಕೇತು ಒಟ್ಟಿಗೆ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ. 10ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಭಗವಾನರು ಸ್ವಲ್ಪ ಟೆನ್ಷನ್ ಮಾಡ್ಬೋದು ಉದ್ಯೋಗದಲ್ಲಿ, ಕೊಲೀಗ್ಸ್ ಜೊತೆ, ಬಾಸ್ ಜೊತೆ, ಇತರೆ ನಿಮ್ಮ ಆಫೀಸ್ ಸಂಗಾತಿಗಳ ಜೊತೆ ನೀವು ಒಳ್ಳೆ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು, ಒಳ್ಳೆ ಬಾಂಧವ್ಯವನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಆಗೋದಕ್ಕಿಂತ ನೀವು ಅಡ್ಯಾಪ್ಟ್ ಮಾಡಿಕೊಂಡಿದ್ದರೆ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಜಯ ಸಿಕ್ಕತ್ತೆ. 9ನೇ ಮನೆಯಲ್ಲಿ ರಾಹು ಏನಾದರೂ ಸ್ವಲ್ಪ ತಂದೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾವುದೂ ಭಯ ಬೇಕಾಗಿಲ್ಲ, ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು. ಆಲ್ಮೋಸ್ಟ್ ಆಲ್ ಈ ಗ್ರಹಗಳು ಈ ತಿಂಗಳಲ್ಲಿ ನಿಮಗೆ ಮಿಕ್ಸಡ್ ರಿಸಲ್ಟ್ಸನ್ನೇ ಕೊಡ್ತಾ ಇದ್ದಾವೆ. ಒಂದು ಕಡೆ ಶನಿ ಭಗವಾನರು ಮತ್ತು ರಾಹು ನಿಮ್ಗೆ ಅನಾನುಕೂಲವಾಗಿದ್ದಾರೆ. ಗುರು 12ನೇ ಮನೆಯಲ್ಲಿದ್ದರೆ 12ನೇ ಮನೆಯನ್ನು ನಾವು ವಿದೇಶ ಸ್ಥಾನ ಅಂತ ಕರಿತೀವಿ. ನಿಮ್ಮ ಮಕ್ಕಳಿಗೆ ನೀವು ವಿದೇಶ ಸ್ಥಾನದಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಅಥವಾ ನಿಮಗೆ ವಿದೇಶದಲ್ಲಿ ಓದ್ತಕ್ಕಂಥ ಭಾಗ್ಯ, ಸ್ಕಾಲರ್ಶಿಪ್ಪು ಇಂಥದ್ದೆಲ್ಲ ಸಿಕ್ಕಿ ನೀವು ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಭಾಗ್ಯ ಕೂಡ ನಿಮಗೆ ಚೆನ್ನಾಗಿದೆ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ಳಿ. ಈ ತಿಂಗಳಲ್ಲಿ ಸ್ವಲ್ಪ ಸಂಯಮ ಕಾಪಾಡಿಕೊಂಡಿದ್ದರೆ ಮೆಲ್ಲಗೆ ನೀವು ಜಯ ಪಡ್ಕೊಳ್ಬೋದು. ಮಿಥುನ ರಾಶಿಯವರಿಗೆ 4 ಮುಖದ ರುದ್ರಾಕ್ಷ ತುಂಬ ಹೆಲ್ಪ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಷಲಿ ಇದನ್ನು ಬ್ರಹ್ಮಸ್ವರೂಪ ಅಂತ ಕರಿತೀವಿ. 4 ಮುಖದ ರುದ್ರಾಕ್ಷ ನಿಮಗೆ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು. ಲೈಟ್ ಆ್ಯಂಡ್ ಬ್ರೈಟ್ ಕಲರ್ಸು ಎಕ್ಸಲೆಂಟ್. ನಿಮಗೆ ಸ್ಪೀಡಾಗಿ ಬೈಕ್ ಓಡಿಸೋದು, ಸ್ಪೀಡಾಗಿ ಕೆಲಸ ಕಾರ್ಯಗಳು ಮಾಡೋದು, ಒಂದೇ ಟೈಮಲ್ಲಿ 2 ಕೆಲಸ ಕಾರ್ಯಗಳನ್ನು ಮಾಡೋದು, ಈ ಥರ ಕನ್ಫ್ಯೂಷನ್ಸ್ ಎಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯವಿದ್ದಷ್ಟು 7, 4, 8ರಲ್ಲಿ ಮ್ಯಾರೇಜ್ ಡೇಟು, ನಿಮ್ಮ ವೆಹಿಕಲ್ ನಂಬರು, ಟೋಟಲ್ ಮೊಬೈಲ್ ನಂಬರು ಇದೆಲ್ಲ ಕೂಡ ಬರಬಾರ್ದು. ಸ್ವಲ್ಪ ಜಾಗ್ರತೆ ವಹಿಸಿ. ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರನ್ನು ಕಾಪಾಡ್ತಕ್ಕಂಥದ್ದು ತಾಳ್ಮೆ, ಸಂಯಮ ಮತ್ತು ಅಡ್ಯಾಪ್ಟಬಿಲಿಟಿ. ನೀವು ಎಲ್ಲ ಸಿಚುವೇಷನಲ್ಲೂ ಕೂಡ ಕೂಲಾಗಿರಬೇಕು. ನಿಮ್ಮನ್ನು ಕಾಪಾಡ್ತಾ ಇರತಕ್ಕಂಥ ಗ್ರಹ ಈ ತಿಂಗಳಲ್ಲಿ ಶುಕ್ರ ಭಗವಾನರು. ಶುಕ್ರ ಭಗವಾನರಿಗೆ ನೀವು ಥ್ಯಾಂಕ್ಸ್ ಹೇಳಲೇಬೇಕು. ಲಾಭಸ್ಥಾನದಲ್ಲಿ ಶುಕ್ರ ಭಗವಾನರು ಸ್ವಂತ ಮನೆಯಲ್ಲಿದ್ದಾರೆ ಅಂದರೆ ನಿಮಗೆ ಅಗತ್ಯಕ್ಕೆ ತಕ್ಕಂಥ ಒಂದು ಸಹಾಯವನ್ನು ಶುಕ್ರ ಭಗವಾನರಿಂದ ಸಿಕ್ಕತ್ತೆ. ಆರ್ಥಿಕವಾಗಿ ಕುಟುಂಬದಲ್ಲಿ ಹೆಣ್ಣುಮಕ್ಕಳ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ. 12ನೇ ಮನೆಯಲ್ಲಿ ರವಿ ಮತ್ತು ಬುಧ ಇದ್ದಾರೆ. ನೀವೇನಾದರೂ ಅಚಾತುರ್ಯವಾಗಿ ಮಾತಾಡೋಕ್ಕೆ ಹೋಗಿದರೆ ಸ್ವಲ್ಪ ಅವಮಾನಕ್ಕೆ ಕೂಡ ಈಡಾಗ್ತಕ್ಕಂಥದ್ದು. ಬುಧ ವಾಕ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಅಧಿಪತಿ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆಂದರೆ ನಿಮ್ಮ ಮಾತಿಗೆ ಗೌರವ ಸಿಕ್ಕದಿರೋ ಒಂದು ಅವಮಾನದ ಪರಿಸ್ಥಿತಿಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ. ಸಾಧ್ಯವಿದ್ದಷ್ಟು ಮೌನವಾಗಿ ಇರಿ. ಇನ್ನೊಂದು ಕಡೆ ಧನಸ್ಥಾನದಲ್ಲಿ ಕೇತು ಭಗವಾನರು ಮತ್ತು ಕುಜರಿದ್ದಾರೆ. ಧನಸ್ಥಾನದಲ್ಲಿ 2 ಪಾಪಗ್ರಹಗಳಿದ್ದಾವಂದರೆ ನಿಮ್ಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಹಣ ನಿಮ್ಮ ಕೈಯಿಂದ ಜಾರು ಹೋಗ್ತಾ ಇರುತ್ತೆ. ಯಾವುದೇ ಪ್ರಯತ್ನಗಳು ಮಾಡಿದರೂ ಕೂಡ ನೀವು ಅದನ್ನು ತಡೆಯೋಕ್ಕಾಗೋದಿಲ್ಲ. ಯಾಕಂದರೆ ವಿದ್ಯಾಕಾರಕ ಬುಧ ವ್ಯಯಸ್ಥಾನದಲ್ಲಿದ್ದಾನೆ. ಅದು ವಿದ್ಯೆಗೆ ಸಂಬಂಧಿಸಿದ್ದಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಹೆವಿ ಡೊನೇಷನ್ಸು, ಫೀಸ್ ಕಟ್ಟಬೇಕಾಗಿರ್ತಕ್ಕಂಥ ಹೊರೆ ನಿಮ್ಮ ಮೇಲೆ ಬೀಳುತ್ತೆ. ಆದರೆ ಶುಕ್ರ ಭಗವಾನರು ನಿಮಗೆ ದಾರಿ ಮಾಡಿಕೊಡ್ತಾರೆ. ಆದರೆ ಕೇಳಬೇಕು, ಭಗವಂತ ನನಗೆ ಈ ಥರ ಕಷ್ಟ ಇದೆಯಪ್ಪ ಅಂದರೆ ಡೆಫಿನೆಟಾಗಿ ನಿಮಗೊಂದು ದಾರಿ ಮಾಡಿಕೊಡ್ತಾರೆ. ಮತ್ತು ಅಷ್ಟಮದಲ್ಲಿ ರಾಹು. ಇಷ್ಟು ದಿವಸ ನೀವು ಅಷ್ಟಮ ಶನಿಯನ್ನು ಫೇಸ್ ಮಾಡಿದಿರಿ, ಈಗ ಅಷ್ಟಮ ರಾಹು ಕೂಡ ಶನಿ ಥರನೇ ಫಲ ಕೊಡ್ತಾರೆ. ಶನಿವತ್ ರಾಹು ಅಂತ ಹೇಳಿದ್ವಿ. ಸೊ ಅಷ್ಟಮದಲ್ಲಿ ರಾಹು ಇರೋದರಿಂದ ನೀವು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದರೆ ಜಯ ಸಿಕ್ಕತ್ತೆ. ನಿಮಗೆ ಭಾಗ್ಯಸ್ಥಾನದಲ್ಲಿ ಶನಿ ಭಗವಾನರಿದ್ದಾನೆ. 9ನೇ ಮನೆಯನ್ನು ಪಿತೃಸ್ಥಾನ ಅಂತ ಕೂಡ ಕರಿತೀವಿ. ಅಂದರೆ ಏನಾದರೂ ತಂದೆ ಆರೋಗ್ಯದಲ್ಲಿ ಗಡಿಬಿಡಿ ಆಗ್ತಕ್ಕಂಥದ್ದು ಅಥವಾ ಅವರ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕು ಅಂತ ಜುಲೈ ತಿಂಗಳು ಹೇಳುತ್ತೆ. ಓವರಾಲ್ ಆಗಿ ಗ್ರಹಗಳು ನಿಮಗೆ ಮಿಕ್ಸಡ್ ರಿಸಲ್ಟ್ಸ್ ಇದೆ
ಈ ಟೈಮಲ್ಲಿ ಗುರು ಭಗವಾನರು ಕೂಡ ನಿಮ್ಗೆ ಅನುಕೂಲವಾಗಿಲ್ಲ. ಇಷ್ಟು ದಿವಸ ಅನುಕೂಲವಾಗಿದ್ದು ಗುರು ಭಗವಾನರು ಈಗ ನಿಮಗೆ ವ್ಯಯಸ್ಥಾನಕ್ಕೆ ಬಂದಿದ್ದಾರೆ. ಗುರು ಕೂಡ ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ, ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ನೀವು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗದೇ ಇರತಕ್ಕಂಥದ್ದು, ಹೆಚ್ಚು ಡೊನೇಷನ್ ಕೊಟ್ಟು ನೀವು ಸೀಟನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅಥವಾ ಇನ್ಫ್ಲೂಯೆನ್ಸ್ ಮಾಡಿ 12ನೇ ಮನೆಯಲ್ಲಿ ಸೂರ್ಯ ಭಗವಾನರು ಇರೋದರಿಂದ ಯಾರನ್ನಾದರೂ ಇನ್ಫ್ಲೂಯೆನ್ಸ್ ಮಾಡಿ ನೀವು ದುಡ್ಡು ಕೊಟ್ಟು ಸೀಟ್ ತೊಗೊಳ್ತಕ್ಕಂಥದ್ದು, ಈ ರೀತಿ ಮಿಕ್ಸಡ್ ರಿಸಲ್ಟ್ಸ್ ಇದೆ. ಕರ್ಕಾಟಕ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಬ್ಲ್ಯಾಕ್ ಕಲರನ್ನು ಬಳಸಬಾರ್ದು. ಕರ್ಕಾಟಕ ರಾಶಿಯವರು ಸಾಧ್ಯವಿದ್ದಷ್ಟು ವೈಲೆಟ್ ಕಲರ್, ಗೋಲ್ಡ್ ಕಲರ್, ಸಿಲ್ವರ್ ಕಲರ್ ಈ ಥರ ಬಣ್ಣಗಳನ್ನು ನೀವು ತಿಳಿ ಬಣ್ಣಗಳನ್ನು ನೀವು ಯೂಸ್ ಮಾಡಿ. ಸಾಧ್ಯವಿದ್ದಷ್ಟು ರೆಡ್ ಆ್ಯಂಡ್ ಬ್ಲ್ಯಾಕಿಂದ ಸ್ವಲ್ಪ ದೂರ ಇರಿ. ಹೆಚ್ಚಾಗಿ ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳೋದ್ರಿಂದ ಕೂಡ ನಿಮ್ಮ ಮನಸ್ಸು ಸಮಾಧಾನವಾಗಿದ್ದು ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡಿಕೊಳ್ಳಿ ಈ ತಿಂಗಳಲ್ಲಿ, ಅಥವಾ ಎವ್ರಿ ಮಂತ್ ಮೆಡಿಟೇಷನ್ ಮಾಡೋದು ಒಳ್ಳೆಯದು. ಸ್ವಲ್ಪ ದೇವರ ನಾಮ, ದೇವರ ಜಪ, ಸ್ವಲ್ಪ ಆಧ್ಯಾತ್ಮಿಕವಾಗಿ ಸ್ವಲ್ಪ ನೀವು ಹೋಗೋದು ಒಳ್ಳೆಯದು. ಯಾಕಂದರೆ ಗುರು ಭಗವಾನರ ನಿಮಗೆ 12ನೇ ಮನೆಯಲ್ಲಿದ್ದಾರೆ ಅಂದರೆ ಡೆಫಿನೆಟ್ಟಾಗಿ ನಿಮಗೆ ಏನೋ ತೀರ್ಥಕ್ಷೇತ್ರದ ದರ್ಶನ ಇದೆಲ್ಲ ಕೊಡ್ತಾರೆ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಬುಧ ಕೂಡ ನೀವು ಹೊಸ ಐಡಿಯಾಸು, ಹೊಸ ಕೆಲಸಗಳನ್ನು ಮಾಡೋದಕ್ಕೆ ನಿಮಗೆ ಪ್ರೇರೇಪಣೆ ಮಾಡ್ತಾರೆ. ಸಿಂಹರಾಶಿಯವರು ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಸಂತೋಷದ ತಿಂಗಳೇ. ಯಾಕೆಂದರೆ 2 ವರ್ಷಗಳ ಕಾಲ ಗುರುಬಲ ಇಲ್ದಿರ ನೀವು ಸ್ವಲ್ಪ ಮೆತ್ತಗಾಗಿದ್ದೀರಿ. ಈಗ ಗುರು ಭಗವಾನರು ನಿಮಗೆ ಲಾಭ ಸ್ಥಾನಕ್ಕೆ ಬಂದಿದ್ದಾರೆ. ಅದು ಮಿಥುನ ರಾಶಿಗೆ, ಬುದ್ಧಿವಂತಿಕ ರಾಶಿಗೆ ನಿಮಗೆ ಗುರು ಎಂಟ್ರಿ ಕೊಟ್ಟಿರೋದರಿಂದ ನಿಮಗೆ ಗುರು ಅನುಗ್ರಹಣೆ ಚೆನ್ನಾಗಿದೆ. ಗುರುಗೆ ಸಂಬಂಧಿಸಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ಸು, ಫೈನಾನ್ಷಿಯಲ್ ಪ್ರಾಸ್ಪ್ಯಾರಿಟಿ ಇದೆಲ್ಲ ಕೂಡ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ರಾಶಿಯಲ್ಲೇ ಕುಜ ಮತ್ತು ಕೇತು ಇದ್ದರು. ಆ ಥರದ ನಿರ್ಣಯಗಳು ಯಾವುದು ಬೇಡ, ಗಡಿಬಿಡಿಯಾಗಿ ಮಾತಾಡೋದು ಬೇಡ, ಇನ್ನೊಬ್ಬರಿಗೆ ನೋವಾಗೋ ಥರ ಯಾರನ್ನೂ ಮಾತಾಡೋದು ಬೇಡ. ಕುಜ ಆವೇಶದ ಗ್ರಹ. ನಿಮ್ಮ ರಾಶಿಯಲ್ಲಿದ್ದಾರೆ ಅಂದರೆ ನಿಮ್ಮನ್ನು ಟೆಂಪ್ಟ್ ಮಾಡುತ್ತೆ, ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋಕ್ಕೆ ನಿಮ್ಮನ್ನು ಪ್ರೇರೇಪಣೆ ಮಾಡುತ್ತೆ. ಮೊದಲೇ ನೀವು ಅತಿಯಾದ ಸ್ವಾಭಿಮಾನ ಇರತಕ್ಕಂಥವ್ರು, ಸ್ವಲ್ಪ ತಾಳ್ಮೆ ವಹಿಸಿ. ಶುಕ್ರ ಭಗವಾನರಾದರೂ 10ನೇ ಮನೆಯಲ್ಲಿ ನಿಮಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ಏಪ್ರಿಲ್, ಮಾರ್ಚ್, ಮೇ ತಿಂಗಳಲ್ಲಿ ನಿಮಗೆ ಅನಾನುಕೂಲವಾಗಿದ್ದರೆ ಈ ತಿಂಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು, ಪ್ರಮೋಷನ್ನು, ಒಳ್ಳೆ ಇನ್ಕ್ರಿಮೆಂಟು ಇಂಥದ್ರಲ್ಲಿ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಪಾಲಿಟಿಕ್ಸಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಜವಾಬ್ದಾರಿಗಳು ಸಿಕ್ಕಿ ಹೊಸ ಇನ್ಕಮ್ ಕ್ರಿಯೇಟ್ ಆಗ್ತಕ್ಕಂಥದ್ದು. ರಾಜಕೀಯ ನಾಯಕರಿಗೆ ಚೆನ್ನಾಗಿದೆ. ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ ಕೂಡ ಇದು ಅನುಕೂಲವಾಗಿರ್ತಕ್ಕಂಥ ಸಮಯ. 1 ವರ್ಷ ಕಾಲ ಗುರು ನಿಮ್ಮನ್ನು ಕಾಪಾಡ್ತಾನೆ. ಹಾಗೆ 7ನೇ ಮನೆಯಲ್ಲಿರ್ತಕ್ಕಂಥ ರಾಹು ನಿಮಗೆ ತುಂಬ ತೊಂದರೆ ಏನು ಮಾಡೋದಿಲ್ಲ, ಆದರೆ ಸ್ವಲ್ಪ ಸ್ಮಾಲ್ ಜರ್ನೀಸನ್ನು ನೀವು ಟೇಕಪ್ ಮಾಡ್ಕೊಳ್ಳೋ ಥರ ಆಗುತ್ತೆ. ಒಂದು ಕೆಲಸಕ್ಕೆ 2 ಸರ್ತಿ ನೀವು ಜರ್ನಿ ಮಾಡೋ ಥರ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಡೀಲ್ ಮಾಡಿ. ಮತ್ತು ಅಷ್ಟಮ ಶನಿ ಸ್ಟಾರ್ಟ್ ಆಗಿದೆ. ಅಷ್ಟಮ ಶನಿ ಬಗ್ಗೆ ನೀವು ಸ್ವಲ್ಪ ಹನುಮಾನ್ ಚಾಲೀಸ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಓದ್ಕೊಳ್ತಾ, ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಎಣ್ಣೆಯನ್ನು ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ದೀಪಕ್ಕೆ ನೀವು ಕೊಟ್ಟು ಬರೋದರಿಂದ ಶನಿದೋಷ ಕಮ್ಮಿ ಆಗುತ್ತೆ. ಶನಿದೋಷ ನಡೆಯುವಾಗ ಮುಖ್ಯವಾಗಿ ತಾಳ್ಮೆನೇ ಮುಖ್ಯ. ಅಷ್ಟಮ ಶನಿ ನಡೀತಾ ಇರುವಾಗ ತಾಳ್ಮೆ ಮುಖ್ಯ. ತಾಳಿದವನು ಬಾಳಿಯಾನ್. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಜಯ ಇದೆ. ಒಂದು ಕಡೆ ಕುಜ ರಾಶಿಯಲ್ಲಿದ್ದುಕೊಂಡು ನಿಮಗೆ ಒಳ್ಳೆ ಎನರ್ಜಿಯನ್ನು ಕೊಡ್ತಾ ಇದ್ದಾನೆ, ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಕೇತು ರಾಶಿಯಲ್ಲಿರೋದರಿಂದ ಸ್ವಲ್ಪ ವಿಘ್ನಗಳು, ನೆಗ್ಲಿಜೆನ್ಸಿ ಕೂಡ ಕ್ರಿಯೇಟ್ ಮಾಡ್ತಾರೆ. ಗಣಪತಿಯನ್ನು ಆರಾಧನೆ ಮಾಡಿ. 12ನೇ ಮನೆಯಲ್ಲಿ ರವಿ ಬುಧ ಇರೋದು ಓಕೆ, ಅಂದರೆ ನಿಮ್ಮ ಮಾತಿಗೆ ಏನಾದರೂ ಮನ್ನಣೆ ಸಿಕ್ಕದೇ ಇರೋದು ಅಂತ ಹೇಳ್ತೀವಿ. ಗುರು ಭಗವಾನರು ಚೆನ್ನಾಗಿದ್ದಾರೆ. ಸೊ ಓವರಾಲ್ ಆಗಿ ಈ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಮತ್ತು ಕೆಲವರು ಹೇಳ್ತಾ ಇರ್ತಾರೆ, ನೀವು ಪ್ರತಿ ತಿಂಗಳು ಹೇಳ್ತಾ ಇದ್ದೀರಿ ಮಾರ್ಚ್ ಚೆನ್ನಾಗಿತ್ತು, ಏಪ್ರಿಲ್ ಚೆನ್ನಾಗಿತ್ತು, ಮೇ ಚೆನ್ನಾಗಿತ್ತು ಅಂತ, ನಮಗೇನು ಒಳ್ಳೆಯದಾಗಿಲ್ಲ ಅಂತ. ಇದು ಯಾರಿಗೂ ಕೂಡ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ, ಇದು ಗೋಚಾರ ಫಲವನ್ನು ಇಂಡಿವಿಜುವಲ್ ರಾಶಿಗೆ ಹೇಳ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಫಲಾಫಲಗಳನ್ನು ನಿಮ್ಗೆ ಆಗ್ತಾ ಬರ್ತಾ ಇಲ್ಲ ಅಂದರೆ ಒಂದು ಸರ್ತಿ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಪಂಡಿತರಿಗೆ ಯಾರಿಗಾದ್ರೂ ಒಂದು ಸರ್ತಿ ತೋರಿಸಿ,
ಆ ಗುರುಗಳ ಹತ್ರ ಹೋಗಿ ನನಗೆ ಟೈಮ್ ಚೆನ್ನಾಗಿಲ್ಲ ಒಂದು ಸರ್ತಿ ನೋಡಿ ಅಂತ ನಿಮ್ಮ ಜಾತಕವನ್ನು ನೋಡಿಸ್ಕೊಂಡಿದ್ರೆ ಜಾತಕದಲ್ಲಿ ಏನು ದೋಷಗಳಿದೆ ಅಥವಾ ನಿಮ್ಮ ಗ್ರಹಗತಿಗಳು ಚೆನ್ನಾಗಿಲ್ವಾ, ದಶಾಭುಕ್ತಿಗಳು ಚೆನ್ನಾಗಿಲ್ವಾ, ಏನಾದ್ರೂ ಪಿತೃದೋಷಗಳೇನಾದರೂ ಇದೆಯಾ ಇಂಥದಕ್ಕೆ ನಿಮಗೆ ಪರಿಷ್ಕಾರವನ್ನು ಸೂಚಿಸ್ತಾರೆ. ಅದು ಮಾಡಿಕೊಂಡಿದ್ರೆ ಯಥಾವತ್ತಾಗಿ ನಿಮಗೆ ಅಭಿವೃದ್ಧಿ ಆಗಲಿಕ್ಕೆ ಚಾನ್ಸ್ ಇರುತ್ತೆ. ಸೊ ಓವರಾಲ್ ಆಗಿ ಸಿಂಹರಾಶಿಯವರು ಸ್ವಲ್ಪ ಉಸಿರು ಬಿಡ್ತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ, ಒಳ್ಳೆಯದಾಗತ್ತೆ. ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಶುಕ್ರ ಭಗವಾನರು ತುಂಬ ಅನುಕೂಲಕರವಾಗಿದ್ದಾರೆ. 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರ ಭಗವಾನರು ಕೂತ್ಕೊಂಡಿದ್ದಾರೆ ಅಂದರೆ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆಯ ಭಾಗ್ಯೋದಯ ಆಗ್ತಕ್ಕಂಥದ್ದು, ಉದ್ಯೋಗ ಭಾಗ್ಯ, ವ್ಯಾಪಾರ ವ್ಯವಹಾರಗಳಲ್ಲಿ ಭಾಗ್ಯ. ಮತ್ತು ಕನ್ಯಾ ರಾಶಿ ಭೂರಾಶಿ ಆಗಿರೋದರಿಂದ ರೈತರಿಗೂ ಕೂಡ ಅನುಕೂಲ. ಅವರು ಕಮರ್ಷಿಯಲ್ ಕ್ರಾಫ್ಟ್ಸನ್ನು ಯಾರು ಬೆಳೀತಾ ಇರ್ತಾರೋ ಅವರಿಗೆ ಶುಕ್ರ ಭಗವಾನರಿಂದ ನಿಮಗೆ ಲಾಭ ಸಿಗ್ತಕ್ಕಂಥದ್ದು. ಕಲೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಕ್ರ ಕಲೆಗೆ ಅಧಿಪತಿ, ಕಲೆ ಸ್ಥಾನವಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ. ಅದರಿಂದ ಶುಕ್ರ ಭಗವಾನರಿಂದ ಕಲೆ, ಭೂಮಿ ಇದುವರೆಗೆಲ್ಲರಿಗೂ ಕೂಡ ಅನುಕೂಲವಾಗಿದೆ. ಸ್ತ್ರೀ ಸೌಖ್ಯ, ಶುಕ್ರ ಭಗವಾನರು ಸ್ತ್ರೀ ಕಾರಕರು, ಕಳತ್ರಕಾರಕರು, ಸ್ತ್ರೀ ಸೌಖ್ಯ. ಹಾಗೆ ನಿಮಗೆ 12ನೇ ಮನೆಯಲ್ಲಿ ಕೇತು ಭಗವಾನರು ಭಕ್ತಿ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ 12ನೇ ಮನೆಯಲ್ಲಿ ಶನಿ ಭಗವಾನರಾಗಲಿ ಕೇತು ಭಗವಾನರಾಗಲಿ ಕೂತ್ಕೊಂಡಿದ್ದರೆ ನಿಮಗೆ ಭಕ್ತಿ ಮಾರ್ಗವನ್ನು ತೋರಿಸ್ತಾರೆ. ಮನುಷ್ಯನಿಗೆ ಭಕ್ತಿ ಕಡೆ ಮನಸ್ಸು ಯಾವಾಗ ಕೊಡುತ್ತೆ, ನಾವು ಸ್ವಲ್ಪ ಆರ್ಥಿಕವಾಗಿ ತೊಂದರೆಗಳನ್ನು ಫೇಸ್ ಮಾಡಿದಾಗ ಭಗವಂತ ಅಂತೀವಿ. ಆ ಥರ ಸ್ವಲ್ಪ ಟೆನ್ಷನ್ಸನ್ನು ಕೊಟ್ಟು ನಿಮಗೆ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಭಕ್ತಿ ಮಾರ್ಗದಲ್ಲಿ ಹೋಗಿದ್ರೇ ನಿಮಗೆ ಸುಲಭ ಜಯ ಸಿಕ್ಕತ್ತೆ ಅನ್ನೋದಕ್ಕೆ ನಿದರ್ಶನ. ಮತ್ತು 12ನೇ ಮನೆಯಲ್ಲಿ ಕುಜ ಇರೋದರಿಂದ ಸ್ವಲ್ಪ ನಾಲಿಗೆಯನ್ನು ಹಿಡಿತದಲ್ಲಿಟ್ಕೊಂಡು ಮಾತಾಡಿ, ಇಲ್ಲಾಂದರೆ ಮಾತಿನ ಮುಖಾಂತರ ದೋಷ. ಕೋಪ ಬೇಡ, ಟೆನ್ಷನ್ ಬೇಡ, ಆತುರಾತುರವಾಗಿ ವೆಹಿಕಲ್ ಓಡಿಸೋದು ಬೇಡ. 7ನೇ ಮನೆಯಲ್ಲಿ ಶನಿ ಭಗವಾನರಿದ್ದರೆ ನಿಮ್ಮ ಸಂಗಾತಿ ನಿಮ್ಮ ಮೊಬೈಲ್ ಫೋನನ್ನು ಚೆಕ್ ಮಾಡೋದು, ನೀವು ಎಲ್ಲೋಗಿದ್ರಿ, ಲೇಟಾಗಿ ಯಾಕೆ ಬಂದ್ರಿ ಅಂತ ಕೇಳೋದು ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಸಮಾಧಾನವನ್ನು ಕೊಟ್ಟು ಆ ಸಂದರ್ಭವನ್ನು ನೀವು ನಿಭಾಯಿಸಬೇಕಾಗಿರ್ತಕ್ಕಂಥ ಸಂದರ್ಭ ಬರಬಹುದು. ಇನ್ನು 6ನೇ ಮನೆಯಲ್ಲಿ ರಾಹು ಭಗವಾನರು ಮಾಯಾಗ್ರಹ 6ನೇ ಮನೆಯಲ್ಲಿದ್ದರೆ ಅಂದರೆ ನಿಮ್ಮ ಶತ್ರುಗಳನ್ನು ನಿರ್ನಾಮ ಮಾಡ್ತಕ್ಕಂಥದ್ದು, ಶತ್ರುಗಳಿಂದ ಜಯ ಪಡ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಇದೆ. ಲಾಭಸ್ಥಾನದಲ್ಲಿ ರವಿ ಬುಧ ಏನೋ ಬುದ್ಧಿಕಾರಕ. ರವಿ ಪಬ್ಲಿಸಿಟಿ, ಹೆಸರು, ಕೀರ್ತಿ, ಗೌರ್ಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಗೌರ್ಮೆಂಟ್ಗೆ ಸಂಬಂಧಿಸ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ, ಸರ್ಕಾರಿ ಉದ್ಯೋಗಗಳಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಒಟ್ಟಿನಲ್ಲಿ ಸಂತೋಷದ ವಾತಾವರಣ ಉದ್ಯೋಗಗಳಿಗಿದೆ, ರೈತರಿಗೂ ಇದೆ. 10ನೇ ಮನೆಯಲ್ಲಿ ಗುರು ಭಗವಾನರು. 10ನೇ ಮನೆಯಲ್ಲಿ ಗುರು ಭಗವಾನರಿದ್ದರೆ ಯೂಶಲಿ 10ನೇ ಮನೆಯಲ್ಲಿ ಗುರುಬಲ ಇಲ್ಲ ಅಂತ ಹೇಳ್ತೀವಿ. ಆದರೆ ನಿಮಗೆ ಸ್ವಂತ ಮನೆಯಲ್ಲೇ ಗುರು ಇರೋದರಿಂದ, ಯಾಕಂದರೆ ಕನ್ಯಾ ರಾಶಿಯವರಿಗೆ ಮಿಥುನ ರಾಶಿ ಸ್ವಂತ ಮನೆ ಸೇಮ್ ನಿಮ್ಮ ಮನೆಯೇ ಆಗಿರೋದರಿಂದ 10ನೇ ಮನೆಯಲ್ಲಿ ಗುರು ಇದ್ದರೆ ಒಂದು ರೀತಿ ಇದು ಅಮಲಯೋಗ ಅಂತ ಕೂಡ ಕರಿಬೋದು. 10ನೇ ಮನೆಯಲ್ಲಿ ಶುಭಗ್ರಹ ಇದ್ದರೆ ಇದನ್ನು ಅಮಲಯೋಗ ಅಂತ ಕರಿತೀವಿ. ಯಾರಿಗಾದ್ರೂ ವಿದ್ಯಾರ್ಥಿಗಳು ಫೈನಲ್ ಇಯರ್ ಇರ್ತಕ್ಕಂಥವರು ಕ್ಯಾಂಪಸ್ ಸೆಲೆಕ್ಷನ್ ಆಗೋದು, ಬೇಗ ಕೆಲಸ ಸಿಗ್ತಕ್ಕಂಥದ್ದು, ಇಷ್ಟು ದಿವಸಗಳ ಕಾಲ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಕೂಡ ಅಚಾನಕ್ಕಾಗಿ ಕೆಲಸ ಸಿಗ್ತಕ್ಕಂಥದ್ದು. ಈಗ ನೀವು ಶಾಂತಿ ಮಾಡ್ಕೋಬೇಕಾಗಿರೋದು ಕೇತು ಭಗವಾನರಿಗೆ ಗಣಪತಿಯನ್ನು ಆರಾಧನೆ ಮಾಡಿ, ಸಂಕಷ್ಟಹರ ಚತುರ್ಥಿಯನ್ನು ಮಾಡಿ, ಮತ್ತು ಕುಜರಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ಬೋದು ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡ್ಬೋದು. ಗೂಗಲಲ್ಲಿ ಸಾಕಷ್ಟು ನಿಮಗೆ ಸ್ತೋತ್ರಗಳು ಸಿಗ್ತವೆ. ಸ್ತೋತ್ರಮಾಲ ಆ್ಯಪ್ ಅಂತ ಒಂದಿದೆ. ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ದೇವತೆಗಳ ಒಂದು ಸ್ತೋತ್ರಗಳು ಸಿಕ್ಕತ್ತೆ ಕನ್ನಡದಲ್ಲಿ. ನರಸಿಂಹ ಸ್ತೋತ್ರ ಮತ್ತು ಸುಬ್ರಹ್ಮಣ್ಯ ಸ್ತೋತ್ರ, ಗಣಪತಿ ದೇವ್ರದ್ದು ಸಂಬಂಧಿಸಿರ್ತಕ್ಕಂಥ ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಓದ್ಕೊಂಡು ಪಾಸಿಟಿವ್ ಆಗಿರಿ. ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿದೆ. ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ಇದು ಆಗೇ ಆಗತ್ತೆ ಅಂತಕ್ಕಂಥ ಮೈಂಡ್ ಸೆಟ್ಟಲ್ಲಿ ಹೋಗಿದರೆ ಡೆಫಿನೆಟ್ ಆಗಿ ಆಗತ್ತೆ. ಮತ್ತು ಮದುವೆ ವಿಚಾರಕ್ಕೆ ಬಂದಿದ್ದರೆ 7ನೇ ನಂಬರು, 4ನೇ ನಂಬರು, 8ನೇ ನಂಬರನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಕೇರ್ಫುಲ್ ಆಗಿರಿ. ಮತ್ತು ಎಫರ್ಟ್ ಇಟ್ಟಿದ್ರೇ ಯಾವುದೇ ಕೆಲಸದಲ್ಲಿ ನಾವು ಜಯ ಸಿಕ್ಕತ್ತೆ. ಹಾರ್ಡ್ ವರ್ಕ್ ರೀಪ್ಲೇಸ್ಮೆಂಟ್ ಇಲ್ಲ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಭಗವಂತನ ಮೇಲೆ ಭಾರ ಹಾಕಿ ಮುಂದುವರಿರಿ, ಇಂಪ್ರೂವ್ಮೆಂಟ್ ಇದೆ. ಜುಲೈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಒಂದು ಮಂದಹಾಸ ಬೀರ್ತಕ್ಕಂಥ ತಿಂಗಳು.
ಯಾಕೆಂದರೆ ಎಲ್ಲ ಗ್ರಹಗಳು ಆಲ್ಮೋಸ್ಟ್ ಆಲ್ ನಿಮ್ಗೆ ಅನುಕೂಲಕರವಾಗೇ ಇದ್ದಾವೆ. ಗುರು ಭಗವಾನರು 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬಂದಿದ್ದಾರೆ. ನಿಮಗೆ ಭಾಗ್ಯೋದಯ ಆಗ್ತಾ ಇದೆ, ನಿಮ್ಮ ಫ್ಯೂಚರ್ ಒಳಿತಾ ಇದೆ. ಆದರೆ ಪ್ರಯತ್ನ ಮಾಡಿದರೆ ಯಾವುದೂ ಸಿಕ್ಕೋದಿಲ್ಲ. ಎಲ್ಲರೂ ನೆನಪಿಟ್ಕೊಳ್ಳಿ, ಗ್ರಹಗಳ ಅನುಕೂಲವಾಗಿದೆ ಅಂತ ನಾವು ಮನೇಲಿ ಕೂತ್ಕೊಂಡಿದ್ರೆ ಯಾವುದೂ ಒಳ್ಳೆಯದಾಗಲ್ಲ. ಪ್ರಯತ್ನನೇ ಇಂಪಾರ್ಟೆಂಟು. ಭಾಗ್ಯಸ್ಥಾನದಲ್ಲಿ ಗುರು ಇದ್ದರೆ ಮನೆ ಕಟ್ಕೊಳ್ಳೋರು, ಮದುವೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಮಕ್ಕಳ ಪ್ರಯತ್ನ ಮಾಡ್ತಕ್ಕಂಥವ್ರು, ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಟ್ರೈ ಮಾಡ್ತಕ್ಕಂಥವ್ರು ಕೂಡ ಇದು ಸಕಾಲ. ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿ ಕುಜ ಮತ್ತು ಕೇತು 2 ಪಾಪಗ್ರಹಗಳು ಲಾಭಸ್ಥಾನದಲ್ಲಿದ್ದಾವೆ. ಅದು ಎಕ್ಸ್ಪೆಷಲಿ ಕುಜ ಭೂಮಿಕಾರಕ, ಭೂಮಿಯಿಂದ ಜಯ ಸಿಗ್ತಕ್ಕಂಥದ್ದು, ಶತ್ರು ನಿರ್ನಾಮ ಆಗ್ತಕ್ಕಂಥದ್ದು. ನೀವು ಯಾವ ಕಡೆ ಪ್ರಯತ್ನ ಮಾಡಿದರೂ ಕೂಡ ಜಯ ಸಿಗ್ತಕ್ಕಂಥದ್ದು. ಆದರೆ ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಅಷ್ಟಮದಲ್ಲಿ ಶುಕ್ರ ಭಗವಾನರಿದ್ದಾರೆ. ಸ್ವಂತ ಮನೆಯಲ್ಲಿದ್ದರೂ ಕೂಡ ಸ್ವಲ್ಪ ಹೆಂಡತಿಯನ್ನು ಕೆಣಕಕ್ಕೆ ಹೋಗಬೇಡಿ, ಅಥವಾ ಗಂಡನನ್ನು ಕೆಣಕಕ್ಕೆ ಹೋಗಬೇಡಿ. ಸಂಗಾತಿ ಜೊತೆ ಪ್ರೀತಿಯಿಂದ ನಡ್ಕೊಳ್ಳಿ. ಮತ್ತು 6ನೇ ಮನೆಯಲ್ಲಿ ಶನಿ ಭಗವಾನರು 2.5 ವರ್ಷ ಕಾಲ ನೀವು ಏನು ಮಾಡಿದರೂ ನಾನು ನಿನ್ನ ಜೊತೆಯಲ್ಲಿದ್ದೀನಪ್ಪ ಅಂತ ಹೇಳ್ತಾ ಇದ್ದಾರೆ. ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕಂದರೆ 13ನೇ ತಾರೀಕು ಆದಮೇಲೆ ಶನಿ ಭಗವಾನರು ವಕ್ರಗತಿ ಇದೆ, ಹಿಮ್ಮುಖ ಚಲನೆ ಇರೋದರಿಂದ ಓವರ್ ಕಾನ್ಫಿಡೆನ್ಸ್ ಬೇಡ, ಕೆಲಸ ಕಾರ್ಯಗಳಾಗತ್ತೆ. ಸುಖದ ಭಾವದಲ್ಲಿ ರಾಹು ಇರೋದರಿಂದ ಅಯ್ಯೋ ನಾನು ಆರಾಮಾಗಿದ್ದೀನಿ, ನನಗೇನು ಚಿಂತೆ ಇಲ್ಲ, ನಾನು ಕೂತ್ಕೊಂಡ್ರೂ ನನ್ನ ಕೆಲಸ ಆಗತ್ತೆ ಅಂತ ಆರಾಮಾಗಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಎಫರ್ಟ್ ಇಡಿ. ರಾತ್ರಿ ಬೇಗ ಮಲಗಿ, ಬೆಳಗ್ಗೆ ಬೇಗ ಎದ್ದೇಳಿ, ಯಾವಾಗಲೂ ಅಪ್ಡೇಟ್ ಆಗ್ತಾಯಿರಿ. ನಿಮ್ಮ ನಾಲೆಡ್ಜನ್ನು ಶಾರ್ಪ್ ಮಾಡ್ಕೊಳ್ತಾ ಇರಿ. ಬುದ್ಧಿವಂತರೇ ನೀವು, ನ್ಯಾಯಯುತವಾಗಿ ನಡ್ಕೊಳ್ತೀರಿ. ಯಾರಿಗೂ ಅಯ್ಯೋ ಪಾಪ ಅಂತೇಳಿ ಇರೋದೆಲ್ಲ ಕೊಡೋಕ್ಕೆ ಹೋಗಬೇಡಿ. ಆದರೆ ದಾನ ಧರ್ಮ, ದೇವ್ರ ಕಾರ್ಯಗಳೆಲ್ಲ ಇದೆಲ್ಲ ಮಾಡ್ಕೊಳ್ಳಿ. 4ನೇ ಮನೆಯಲ್ಲಿರೋ ರಾಹುಗೆ ದುರ್ಗಾ ಸಪ್ತಶತಿಯನ್ನು ಓದಿ. 8ನೇ ಮನೆಯಲ್ಲಿ ಶುಕ್ರ ಭಗವಾನರಿರೋದರಿಂದ ಪರಶುರಾಮರ ದರ್ಶನ ಮಾಡಿ. ನಂಜನಗೂಡಿಗೆ ಹತ್ತಿರದಲ್ಲೇ ಪಕ್ಕದಲ್ಲೇ ಪರಶುರಾಮ ದೇವಸ್ಥಾನ ಇದೆ. ಅಲ್ಲಿ ಸ್ವಾಮಿ ದರ್ಶನ ಮಾಡಿಕೊಂಡು ಕಲ್ಲುಪ್ಪು ಮತ್ತು ಬೆಲ್ಲ ನೀವು ನೀರಿನಲ್ಲಿ ಬಿಟ್ಟು ಬಂದಿದರೆ ನಿಮ್ಮ ಕರ್ಮಫಲಗಳು ಕೆಟ್ಟದ್ದೇನಿದೆ ಅದೆಲ್ಲ ಕರಗೋಗ್ಬಿಟ್ಟು ನೀವು ಮುಂದೆ ಹೋಗೋದಕ್ಕೆ ಪರಶುರಾಮ ದೇವರು ಮಾರ್ಗ ಕೊಡ್ತಾರೆ. ಸಾಕ್ಷಾತ್ ನಾರಾಯಣ ದೇವರು. ಎಲ್ಲರೂ ನಂಜನಗೂಡಿಗೆ ಹೋದಾಗ ನಂಜುಂಡೇಶ್ವರ ದರ್ಶನ ಮಾಡ್ತಾರೆ, ಆದರೆ ಪರಶುರಾಮರನ್ನು ಬಿಟ್ಟುಬಿಡ್ತಾರೆ. ಯಾಕಂದರೆ ಶಿವಕೇಶವರು ಅಲ್ಲೇ ಇದ್ದಾರೆ. ಇಬ್ಬರು ದರ್ಶನ ಮಾಡ್ಕೊಳ್ಳಿ, ಒಳ್ಳೆ ಫಲ ಸಿಕ್ಕತ್ತೆ. ತುಲಾರಾಶಿಯವ್ರಿಗೆ ಹೆಚ್ಚಾಗಿ ಏನು ಹೇಳೋದು ಬೇಕಾಗಿಲ್ಲ. ಕೆಲವರು ನಾನು ಮೆಸೇಜಸ್ ಎಲ್ಲ ನೋಡಿದೆ, ಇಲ್ಲ ನಮಗೇನು ಒಳ್ಳೆಯದಾಗಲಿಲ್ಲ, 2-3 ತಿಂಗಳಿಂದ ಚೆನ್ನಾಗಿದೆ ಅಂತ ಇದ್ದೀರಿ. ಇದು ಫಲ ಜ್ಯೋತಿಷ್ಯ. ನಿಮ್ಮ ಭವಿಷ್ಯವನ್ನು ನಾವು ಹೇಳ್ತಾ ಇಲ್ಲ. ನಿಮಗೇನಾದರೂ ಫಲಾಫಲಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಒಮ್ಮೆ ಪಂಡಿತರ ಹತ್ರ ಭೇಟಿ ಕೊಟ್ಟು ನಿಮ್ಮ ಜಾತಕವನ್ನು ತೋರಿಸಿ, ಅಥವಾ ನಿಮ್ಮ ಕೈಯನ್ನು ತೋರಿಸಿ, ನಿಮ್ಮ ಮ್ಯಾರೇಜ್ ಡೇಟನ್ನು ತೋರಿಸಿ, ಏನಾದರೂ ಲೋಪದೋಷಗಳಿದೆಯೋ ಅದನ್ನು ಸರಿಪಡಿಸ್ಕೊಂಡಿದ್ದರೆ ನೀವು ಮುಂದುವರಿಯಲಿಕ್ಕೆ ಸಾಧ್ಯ ಆಗತ್ತೆ. ವಿನಾಕಾರಣ ನಾವು ಫಲಜ್ಯೋತಿಷವನ್ನು ಹೇಳಿದಾಗ ನಮಗೆ ಅದು ಅನ್ವಯ ಆಗಿಲ್ಲ ಅಂತಕ್ಕಂಥದ್ದಲ್ಲ. ಇದು ಗೋಚಾರ ಫಲ, ನಿಮ್ಮ ಇಂಡಿವಿಜುವಲ್ ಒಂದು ವ್ಯಕ್ತಿಗೆ ಹೇಳ್ತಕ್ಕಂಥ ಭವಿಷ್ಯ ಅಲ್ಲ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. 7ನೇ ಮನೆಯಲ್ಲಿ ಶುಕ್ರ ಭಗವಾನರು, ಸಂಗಾತಿಯಿಂದ ಏನಾದರೂ ಉಡುಗೊರೆ ಸಿಗ್ತಕ್ಕಂಥದ್ದು, ನಿಮ್ಮ ವೈಫು ನಿಮ್ಮ ಬಗ್ಗೆ ಮೆಚ್ಚುಗೆ ಮಾತನಾಡ್ತಕ್ಕಂಥದ್ದು, ಸ್ವಲ್ಪ ಗ್ರಹಗಳು ಸ್ವಲ್ಪ ಅನುಕೂಲ ಇದ್ದಾವೆ. ಭಾಗ್ಯಸ್ಥಾನದಲ್ಲಿ ರವಿ ಬುಧಾದಿತ್ಯ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಕಾಂಬಿನೇಷನ್ ಇದು. ಭಾಗ್ಯಸ್ಥಾನದಲ್ಲಿ ರವಿ ಬುಧ ಒಟ್ಟಿಗೆ ಇದ್ದಾರೆ ಅಂದರೆ ನಿಮಗೆ ಡಿಸ್ಟಿಂಕ್ಟ್ ಎಜುಕೇಷನ್ನು, ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಸೀಟ್ ಸಿಗ್ತಕ್ಕಂಥದ್ದು, ಮತ್ತು ಒಂದು ಮೆರಿಟ್ ಬರ್ತಕ್ಕಂಥದ್ದು. ನೀವು ಮಾಡಿರ್ತಕ್ಕಂಥ ಎಕ್ಸಾಮಿನೇಷನ್ಸು, ನೀವು ಬರೆದಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಮೆರಿಟ್ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಭಾಗ್ಯಸ್ಥಾನದಲ್ಲಿ. ಆದರೆ ಅಷ್ಟಮದಲ್ಲಿ ಗುರು ಇದ್ದಾರೆ ಅಂದರೆ ಅಷ್ಟಮ ಅಂದ್ರೇ ತಡೆ, ಅಬ್ಸ್ಟ್ರಕಲ್, ನಿಧಾನ, ಒಂದು ಗೋಡೆ ಇದ್ದಂಗೆ. ಗುರು ಭಗವಾನರು ಅಷ್ಟಮದಲ್ಲಿದ್ದಾರೆ ಅಂದರೆ ಕೆಲಸ ಕಾರ್ಯಗಳಿಗೆ ತಡೆ ಬರುತ್ತೆ. ಕೆಲಸ ಕಾರ್ಯಗಳಿಗೆ ತಡೆ ಬರುತ್ತೆ ಅಂದರೆ ನೀವೇನು ಮಾಡಬೇಕು? ಪಾಂಡುಪುರ ಹತ್ರ ಅಹಲ್ಯಾದೇವಿ ಟೆಂಪಲ್ ಅಂತಿದೆ, ಅಲ್ಲಿ ಒಮ್ಮೆ ಭೇಟಿ ಕೊಟ್ಟು ತಡೆಯನ್ನು ಒಡಿಸಿದರೆ ನಿಮಗೆ ಹಿಡಿದಿರ್ತಕ್ಕಂಥ ಮಂಕು, ಮಾಂತ್ರಿಕ ದೋಷ ಇದೆಲ್ಲ ಬಿಟ್ಟೋಗಿ ನೀವು ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ. ಗುರುಗಳ ಆರಾಧನೆ ಮಾಡಿ, ಮಂತ್ರಾಲಯಕ್ಕೊಮ್ಮೆ ಭೇಟಿ ಕೊಡಿ.
ನಾನು ಪದೇ ಪದೇ ರಾಯರ ಹೆಸರು ಹೇಳ್ತಾ ಇರ್ತೀನಿ, ಯಾರು ಬೇಜಾರು ಮಾಡ್ಕೋಗೋ ಬೇಕಾಗಿಲ್ಲ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಗುರುಗಳ ಸನ್ನಿಧ್ಯಕ್ಕೆ ಕೂಡ ನೀವು ಹೋಗ್ಬೋದು. ಮತ್ತು ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ರಾಹು ಇದ್ದಾರೆ ಸುಖದ ಭಾವದಲ್ಲಿ. ಸೊ ಅದರಿಂದ ಹೆಚ್ಚಾಗಿ ನೀವು ರಿಲ್ಯಾಕ್ಸ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಪಂಚಮ ಶನಿ ಅಂತೂ ಕೂಡ ಕರಿತೀವಿ. ಯಾಕಂದರೆ 5ನೇ ಮನೆಯಲ್ಲಿ ಶನಿ ಭಗವಾನರಿದ್ದರೆ ಸಂತಾನಕ್ಕೆ ವಿಳಂಬ ಆಗ್ತಕ್ಕಂಥದ್ದು. ಆ 8ನೇ ಮನೆಯಲ್ಲಿ ಗುರು ಇರೋದರಿಂದ ಸಂತಾನ ಹರಣ ಆಗೋದು, ಮಿಸ್ಕ್ಯಾರೇಜ್ ಆಗೋದು, ಈ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋರ್ಗಳ ಟ್ರೀಟ್ಮೆಂಟ್ ಸೆಟ್ ಆಗದೆ ಇರತಕ್ಕಂಥದ್ದು, ಇಂಥ ಘಟನೆಗಳು ಕೂಡ ನಡೆಯುತ್ತೆ. 10ನೇ ಮನೆಯಲ್ಲಿ ಕುಜ ಇದ್ದಾರೆ. ರಾಶಿ ಅಧಿಪತಿ ಕುಜ 10ನೇ ಮನೆಯಲ್ಲಿದ್ದಾರೆ ಅಂದರೆ ನೀವು ಏನಾದರೂ ಮುಂದೆ ಹೋಗಿ ಕೆಲಸ ಮಾಡೋದಕ್ಕೆ ಕೂಡ ನಿಮಗೆ ಧೈರ್ಯ ಕೊಡ್ತಾನೆ. ಆದರೆ ಕೇತು 10ನೇ ಮನೆಯಲ್ಲಿರೋದರಿಂದ ಉದ್ಯೋಗ ಸ್ಥಳದಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಸಂಯಮದಿಂದ ಇರಿ. ಎಕ್ಸ್ಪೆಷಲಿ ಲಿಕ್ವಿಡ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥವ್ರು, ಹೋಟೆಲ್ಲು, ಫರ್ಟಿಲೈಸರು, ಕೆಮಿಕಲ್ಸು, ಲಿಕ್ಕರು, ಪೆಟ್ರೋಲ್, ಇಂಥ ಸಮಸ್ಯೆಗಳಲ್ಲಿ ಕೆಲಸ ಮಾಡ್ತಾ ಇರೋರು ಸಂಯಮದಿಂದ ಪಾಲನೆ ಮಾಡಬೇಕು. ತಾಳ್ಮೆಯನ್ನು ನೀವು ಬೆಳೆಸ್ಕೋಬೇಕು. ಈ ತಿಂಗಳಲ್ಲಿ ನವಗ್ರಹ ಅಷ್ಟೋತ್ತರವನ್ನು ರೆಗ್ಯುಲರಾಗಿ ಓದ್ಕೊಳ್ಳಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹ ಅಷ್ಟೋತ್ತರ ಇಂಥದ್ದೆಲ್ಲ ನೀವು ಓದ್ಕೊಂಡಿದ್ದರೆ ಜುಲೈ ತಿಂಗಳಲ್ಲಿ ಸಮಾಧಾನಕರವಾಗಿ ನೀವು ಮುಂದುವರಿಬಹುದು. ಇಲ್ಲಿ ಹೆಚ್ಚಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಭಕ್ತಿ, ಪ್ರಯತ್ನ, ಶ್ರದ್ಧೆ, ಕೆಲಸದಲ್ಲಿ ಅಡ್ಯಾಪ್ಟಬಿಲಿಟಿ ಇಷ್ಟು ಇಟ್ಕೊಂಡಿದ್ರೆ ಡೆಫಿನೆಟಾಗಿ ಜುಲೈ ತಿಂಗಳಲ್ಲಿ ನೀವು ಸಕ್ಸಸ್ ಆಗ್ತೀರಿ. ಧನುಸು ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಗುರು ಭಗವಾನರು ನಿಮಗೆ 7ನೇ ಮನೆಗೆ ಬಂದಿದ್ದಾರೆ. 7ನೇ ಮನೆಯಲ್ಲಿಂದ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು. 7ನೇ ಮನೆಯನ್ನು ವಿವಾಹ ಸ್ಥಾನ ಅಂತ ಕರಿತೀವಿ. ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಅಭಿವೃದ್ಧಿ ಆಗೋದು, ಎಂಗೇಜ್ಮೆಂಟ್ ಆಗೋದು, ಮದುವೆ ಆಗೋದು, ಇದೆಲ್ಲ ಕೂಡ ಅನುಕೂಲ ಚೆನ್ನಾಗಿದೆ. ಉದ್ಯೋಗ ಭಾಗ್ಯ, ಗುರು 7ನೇ ಮನೆಯಲ್ಲಿದ್ದು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರಂದರೆ ನಿಮಗೆ ಉದ್ಯೋಗದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಹೊಸ ಉದ್ಯೋಗಗಳಿಗೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ನಿರಾಶೆ ಆಗದಿರ ಉದ್ಯೋಗ ಸಿಗ್ತಕ್ಕಂಥದ್ದು. 3ನೇ ಮನೆಯಲ್ಲಿ ರಾಹು ಭಗವಾನರಿದ್ದಾರೆ. ಜೀವನೋಪಾಯಕ್ಕಾಗಿ ನಿಮಗೇನಾದರೂ ದಾರಿ ಮಾಡಿಕೊಡ್ತಾರೆ. ಮತ್ತು ಶಾಡೋ ಪ್ಲ್ಯಾನೆಟ್ 3ನೇ ಮನೆಯಲ್ಲಿದ್ದಾರೆ ಅಂದರೆ ಏನಾದರೂ ಮೀಡಿಯಾದಲ್ಲಿರ್ತಕ್ಕಂಥವ್ರು, ನಾಟಕ, ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರಿಗೆ ರಾಹು ಭಗವಾನರು ಅನುಕೂಲಕರವಾಗಿದ್ದಾರೆ. 6ನೇ ಮನೆಯಲ್ಲಿ ಶುಕ್ರ ಭಗವಾನರು ಸ್ವಲ್ಪ ಪ್ರಯತ್ನದ ಮಾಡೇ ಪಡ್ಕೋಬೇಕು. 6ನೇ ಮನೆಯನ್ನು ಋಣ, ರೋಗ, ರಿಪುಸ್ಥಾನ ಅಂತ ಕರಿತೀವಿ. ಗುಪ್ತಶತ್ರುಗಳು ಕ್ರಿಯೇಟ್ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಕೆಮ್ಮು, ನೆಗಡಿ ಆಗ್ತಕ್ಕಂಥದ್ದು, ಏನಾದರೂ ಫೈನಾನ್ಷಿಯಲ್ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇರುತ್ತೆ. ಕೇರ್ಫುಲ್ ಆಗಿರಿ. ಹಾಗೆ ಭಾಗ್ಯಸ್ಥಾನದಲ್ಲಿ ಕುಜ, ಯೋಗಕಾರಕ ಕೇತು ಒಟ್ಟಿಗೆ ಇರೋದರಿಂದ ಭಾಗ್ಯೋದಯಲ್ಲಿ ನಿಧಾನ ಆಗೋದು, ಮತ್ತು ಓವರ್ಸಿ ಪ್ರಯತ್ನ ಮಾಡ್ತಾರವ್ರಿಗೆ ತಾತ್ಕಾಲಿಕವಾಗಿ ತಡೆ ಆಗ್ತಕ್ಕಂಥದ್ದು, ಹೊರದೇಶಗಳಿಗೆ ಪ್ರಯತ್ನಕ್ಕೆ ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥದ್ದು, ಹೊರದೇಶಗಳಲ್ಲಿ ಆಲ್ರೆಡಿ ಇರ್ತಕ್ಕಂಥವ್ರು ಕೂಡ ಅಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಮಾತೃಭೂಮಿಯನ್ನು ಸೇರ್ಕೊಳ್ಳೋದಕ್ಕೆ ಅವಕಾಶ. ಭೂಮಿಕಾರಕ ಕುಜ ಭಾಗ್ಯಸ್ಥಾನದಲ್ಲಿದ್ದರೆ 12ನೇ ಮನೆ ಅಧಿಪತಿ, ಫಾರಿನ್ ಲ್ಯಾಂಡ್ ಅಧಿಪತಿ, ನಿಮಗೆ ಮಾತೃಭೂಮಿಯನ್ನು ಸೇರಿಕೊಳ್ತಕ್ಕಂಥದ್ದು. ಹಾಗೆ ನಿಮಗೆ ಶನಿ ಭಗವಾನರು 4ನೇ ಮನೆಯಲ್ಲಿ ಶನಿ ಭಗವಾನರಿದ್ದರೆ ವಿದ್ಯಾಭಂಗ, ವಿದ್ಯೆಗೆ ಅಡಚಣೆಗಳು, ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಸುಖದ ಭಾವದಲ್ಲಿ ಶನಿ ಭಗವಾನರಿದ್ದರೆ ಶ್ರಮೆ ಜಾಸ್ತಿ, ಫಲ ಕಮ್ಮಿ. ಸೊ ಅದರಿಂದ ಎಫಿಷಿಯೆಂಟಾಗಿ ಓದಬೇಕು. ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ಪ್ಲ್ಯಾಂಡ್ ಆಗಿ ನೀವು ಓದಿದರೆ ಈ ಟೈಮಲ್ಲಿ ಶನಿ ಭಗವಾನರ ಕೃಪೆ ನಿಮ್ಮ ಮೇಲೆ ಸಿಕ್ಕತ್ತೆ. ಅಷ್ಟಮದಲ್ಲಿ ಬುಧ ಮತ್ತು ರವಿ ಒಟ್ಟಿಗೆ ಇದ್ದಾರೆ. ಸೊ ಅದರಿಂದ ಕೈಗೆ ಬಂದಿದ್ದ ಅವಕಾಶವನ್ನು ನೀವೇನಾದರೂ ಕಳ್ಕೊಳ್ಳೋದಕ್ಕೆ ಕೂಡ ಚಾನ್ಸ್ ಇದೆ. ಮೈಯೆಲ್ಲ ಕಣ್ಣಿಟ್ಕೊಂಡಿರಿ, ವಿಜಿಲೆಂಟ್ ಆಗಿರಿ. ಅವಕಾಶಗಳು ಕೈ ಜಾರಿ ಹೋಗತ್ತೆ. ಅಥವಾ ನೀವೇ ನಿಮ್ಗೆ ಬಂದಿರತಕ್ಕಂಥ ಅವಕಾಶಗಳನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಕೈಗೆ ಬಂದಿದ್ದ ಅವಕಾಶಗಳನ್ನು ಕಳ್ಕೋಬೇಡಿ. ಈ ತಿಂಗಳಲ್ಲಿ ಎಫರ್ಟ್ಸು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅನವಶ್ಯಕವಾಗಿ ಮಾತಾಡೋದನ್ನು ಕಮ್ಮಿ ಮಾಡಿ ಪೊಟೆನ್ಷಿಯಲ್ ಆಗಿ ರಿಸಲ್ಟ್ಸನ್ನು ತೊಗೊಂಡು ಬರೋದ್ರ ಮೇಲೆ ಗಮನ ಇಡಿ. ಈ ತಿಂಗಳಲ್ಲಿ ಮುಖ್ಯವಾಗಿ ಹನುಮಾನ್ ಚಾಲೀಸ ಓದ್ಕೊತ ಬನ್ನಿ.
2.5 ವರ್ಷಗಳ ಕಾಲ 4ನೇ ಮನೆಯಲ್ಲಿ ಶನಿ ಭಗವಾನರು ಇರೋದರಿಂದ ಮತ್ತು ವಕ್ರ ಗಮನ ಕೂಡ ಇರೋದರಿಂದ ಸ್ವಲ್ಪ ಶನಿದೇವರು ಹನುಮಾನ್ ದೇವ್ರನ್ನ ಆರಾಧನೆ ಮಾಡ್ತಾ ಬನ್ನಿ. ಅಷ್ಟಮದಲ್ಲಿ ಸೂರ್ಯ ಭಗವಾನರು ಇರೋದರಿಂದ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಿ. ಸೂರ್ಯೋಪಾಸನೆಯನ್ನು ಮಾಡೋದರಿಂದ ನಿಮಗೆ ಅನುಕೂಲ ಆಗುತ್ತೆ. ಜುಲೈ ತಿಂಗಳಲ್ಲಿ ಹಾರ್ಡ್ ವರ್ಕಿಂಗ್ ಸೈನ್ ಮಕರ ರಾಶಿ ಬಗ್ಗೆ. ಮಕರ ರಾಶಿ ಭೂರಾಶಿ, ವ್ಯವಸಾಯದಾರರಿಗೆ ಅನುಕೂಲ ಆಗ್ತಕ್ಕಂಥದ್ದು. 3ನೇ ಮನೆಯಲ್ಲಿ ಶನಿ ಭಗವಾನರು ಮೋಡಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ರು. ಜಲರಾಶಿಯಲ್ಲಿರೋದರಿಂದ ಮಳೆ ಸಕಾಲಕ್ಕೆ ಬಿದ್ದು ಭೂಮಿ ಸಮೃದ್ಧಿಯಾಗಿ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಭೂಮಿ ಮೇಲೆ ನೀರು ಹರಿದ್ರೆ ಭೂಮಿ ಸಮೃದ್ಧವಾಗಿರುತ್ತೆ. ಮತ್ತು ಮಕರ ರಾಶಿಯವರಿಗೆ ಕೆಲವು ಅನುಕೂಲಗಳಿದ್ದಾವೆ. ಒಂದು ಕಡೆ ಶನಿ ಭಗವಾನರು ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಕ್ರ ಭಗವಾನರಿದ್ದಾರೆ. ಸಂತಾನ ರಾಶಿ ವಿದ್ಯಾಸ್ಥಾನೆಯಲ್ಲಿ ಶುಕ್ರ ಭಗವಾನರಿರೋದರಿಂದ ಸಂತಾನ ವಿಚಾರವಾಗಿ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು. ವಿದ್ಯಾಸ್ಥಾನದಲ್ಲಿ ಶುಕ್ರ ಭಗವಾನರಿರೋದರಿಂದ ವಿದ್ಯೆಗೆ ಅನುಕೂಲವಾಗ್ತಕ್ಕಂಥದ್ದು. ಎಕ್ಸ್ಪೆಷಲಿ 5ನೇ ಮನೆಯನ್ನು ಡಿಸೈರ್ ಅಂತ ಕರಿತೀವಿ. ಪ್ರೀತಿ ಪ್ರೇಮ ಇಂಥದ್ರಲ್ಲಿ ಕೂಡ ನಿಮ್ಮನ್ನು ತಳ್ಬೋದು, ಹುಷಾರಾಗಿರಿ. ಶುಕ್ರ ಭಗವಾನರು ಏನಾದರೂ ಸುಂದರವಾಗಿರೋದನ್ನು ನೋಡಿದರೆ ಅದನ್ನು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿಸ್ಬಿಡತ್ತೆ. ಸೊ ಅದನ್ನು ಮಕರ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರಿ. 6ನೇ ಮನೆಯಲ್ಲಿ ಗುರು ಇದ್ದಾರೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು. ಯಾವುದೂ ನೆಗ್ಲಿಜೆನ್ಸಿ ಬೇಡ. ಗುರು ಭಗವಾನರು 6ನೇ ಮನೆಯಲ್ಲಿದ್ದಾರೆ ಅಂದರೆ ಗುರು ಶಾಂತಿ ಮಾಡ್ಕೊಳ್ಳಿ. ರಾಘವೇಂದ್ರ, ಸಾಯಿಬಾಬಾ, ದತ್ತಾತ್ರೇಯ ಈ ದೇವರ ದೇವಸ್ಥಾನಗಳಿಗೆ ನಿಮಗೆ ಅನುಕೂಲ ಇರತಕ್ಕಂಥ ಕಡೆ. ಗುರುವಾರ ನಿಮ್ಮ ನಡೆ ರಾಯರ ಮಠಕ್ಕಿರಲಿ. ಮತ್ತು ನಿಮಗೆ 7ನೇ ಮನೆಯಲ್ಲಿ ರವಿ ಬುಧಾದಿತ್ಯ ಯೋಗ. ಸೊ ನಿಮಗೆ ಸಂಗಾತಿಯಿಂದ ಹೊಗಳಿಕೆ, ಬೆಂಬಲ. ಬುಧ 7ನೇ ಮನೆಯಲ್ಲಿದ್ದಾರೆ ಅಂದರೆ ನಿಮ್ಮ ಸಂಗಾತಿ ನಿಮ್ಮನ್ನು ನೈಸಾಗಿ ಮಾತಾಡ್ತಕ್ಕಂಥದ್ದು. ಸೂರ್ಯ ಕೂಡ ಅಲ್ಲೇ ಬುಧನ ಜೊತೆ ಇರೋದರಿಂದ ಬುದ್ಧಿವಂತಿಕೆ, ಹೊಸ ಐಡಿಯಾಸು, ಹೊಸ ಲಾಜಿಕಲ್ ಥಿಂಕಿಂಗ್ ಇಂಥದ್ದೆಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಹಾಗೆ ಅಷ್ಟಮದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ. ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡ್ತಾನೆ. ಅನವಶ್ಯಕವಾದಂಥ ವಾಗ್ವಾದಕ್ಕೆ ಹೋಗೋದು ಬೇಡ. ಯಾರು ಮಕರ ರಾಶಿಯವರಾಗಿರ್ತಾರೆ ಇವರು ಗಣಪತಿಯ ಆರಾಧನೆಯನ್ನು 1.5 ವರ್ಷಗಳ ಕಾಲ ಮಾಡಬೇಕು. ಗಣೇಶ ಸಂಕಷ್ಟರ ಚತುರ್ಥಿ ಮಾಡಬೇಕು. ಇದೇ ತಿಂಗಳು 14ನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ. ಗಣಪತಿಯನ್ನು ಭಕ್ತಿಯಿಂದ ಆರಾಧನೆ ಮಾಡಿ. ಗುರು ಕೂಡ ಅನುಕೂಲವಾಗಿ ಇಲ್ಲದೆ ಇರೋದರಿಂದ ಗುರುಗಳನ್ನು ಆರಾಧನೆ ಮಾಡಿ, ಶಿವನನ್ನು ಆರಾಧನೆ ಮಾಡಿ. ಶಿವ ಅಷ್ಟೋತ್ತರವನ್ನು ನೀವು ಪ್ರತಿನಿತ್ಯ ಓದ್ಕೊಂಡಿದರೆ ಗುರು ಅನುಗ್ರಹಣೆ ನಿಮಗೆ ಸಿಕ್ಕತ್ತೆ. ರಾಹು ಭಗವಾನರು 2ನೇ ಮನೆಯಲ್ಲಿದ್ದಾರೆ. ಅಚಾತುರ್ಯದಿಂದ ಮಾತಾಡೋದು ಬೇಡ. ಇನ್ನೊಬ್ಬರನ್ನು ಟೆಂಪ್ಟ್ ಆಗೋ ಥರ ಮಾತಾಡೋದು ಬೇಡ. ಸಂಯಮದಿಂದ ಇರಿ. ಮತ್ತು ನವಗ್ರಹ ಅಷ್ಟೋತ್ತರವನ್ನು ನೀವು ಓದ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಫಲಾಫಲ ಯಾವ ಥರ ಇದೆ ಬನ್ನಿ. ಸಾಕಷ್ಟು ದಿವಸಗಳ ನಂತರ ನಿಮ್ಮ ಗುರುಬಲ ಬಂದಿದೆ. ಶನಿ ಕಾಟದ ಮಧ್ಯೆ 7 ಶನಿ ಕಾಟದ ಮಧ್ಯೆ ನಿಮಗೆ ಗುರುಬಲ ಬಂದಿದೆ. ಸ್ವಲ್ಪ ಚೇತರಿಕೆ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾ ಇದೆ. ಹೊಸ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. 5ನೇ ಮನೆಯಲ್ಲಿ ಗುರು ಭಗವಾನರು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿದ್ದಾರೆ ಅಂದರೆ ನಿಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ನಿಮ್ಮ ಕಷ್ಟಗಳಿಂದ ಆಚೆ ಕರ್ಕೊಂಡು ಬಂದು ನಿಮಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು. ಎಕ್ಸ್ಪೆಷಲಿ ಸಂತಾನಕ್ಕಾಗಿ ಇಷ್ಟು ವರ್ಷಗಳು ಯಾರ್ಯಾರು ಪ್ರಯತ್ನ ಮಾಡ್ತಾಯಿದ್ರೋ ಸಂತಾನಕ್ಕೆ ಅನುಕೂಲಕರ ಪರಿಸ್ಥಿತಿಯನ್ನು ಗುರು ಭಗವಾನರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಶನಿ ಭಗವಾನರು 2ನೇ ಮನೆಯಲ್ಲಿದ್ದಾರೆ. ಧನಸ್ಥಾನದಲ್ಲಿ ನೀವು 10 ರೂಪಾಯಿ ಖರ್ಚು ಮಾಡಬೇಕಂದ್ರೆ 20 ರೂಪಾಯಿ ಖರ್ಚು ಆಗ್ತಾ ಇರುತ್ತೆ. ಆದರೆ ಯಾವುದೋ ಒಂದು ಮೂಲೆಯಲ್ಲಿ ದುಡ್ಡು ಕೂಡ ಬರುತ್ತೆ. ಒಟ್ಟಿನಲ್ಲಿ ಫೈನಾನ್ಷಿಯಲಿ ಟೈಟ್ ಸಿಚುವೇಶನ್ ಇರುತ್ತೆ. ಸುಖದ ಭಾವದಲ್ಲಿ ಶುಕ್ರ ಭಗವಾನರಿದ್ದಾರೆ. ಗೃಹಕಾರಕ, ವಾಹನಕಾರಕ, ಕಳತ್ರಕಾರಕ 4ನೇ ಮನೆಯಲ್ಲಿದ್ದಾರೆ ಅಂದರೆ ಸಂಗಾತಿಯಿಂದ ಸುಖ ಸಿಗ್ತಕ್ಕಂಥದ್ದು, ಸಂಗಾತಿಯಿಂದ ಪ್ರಶಂಸೆ, ಎಲ್ಲಾದ್ರೂ ಒಂದು ಟ್ರಿಪ್ ಹೋಗಿ ಬರ್ತಕ್ಕಂಥದ್ದು, ಜಾಲಿ ಟ್ರಿಪ್. 4ನೇ ಮನೆಯಲ್ಲಿ ಗೃಹಕಾರಕ ಶುಕ್ರ ಇದ್ದಾರೆ ಅಂದರೆ ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ವಾಹನ ತಗೊಳ್ಳೋರಿಗೆ ತುಂಬ ಅನುಕೂಲದ ಟೈಮ್ ಇದು. ವಾಹನ ತಗೊಳ್ತೀರಿ. 5ನೇ ಮನೆಯಲ್ಲಿ ಗುರು ಭಗವಾನರು ವಿದ್ಯೆಗೆ ಕೂಡ ಅನುಕೂಲವಾಗಿರ್ತಕ್ಕಂಥದ್ದು. ವಿದ್ಯಾಸ್ಥಾನದಲ್ಲಿ ಶುಕ್ರ ಇದ್ದಾರೆ ಮತ್ತು ಹೈಯರ್ ಸ್ಟಡೀಸಲ್ಲಿ ಗುರು ಭಗವಾನರಿದ್ದಾರೆ. ಎಕ್ಸಲೆಂಟ್ ಟೈಮ್ ಫಾರ್ ಸ್ಟೂಡೆಂಟ್ಸ್.
ಒಳ್ಳೆ ಸ್ಕೂಲಲ್ಲಿ ಎಂಟ್ರಿ ಸಿಗ್ತಕ್ಕಂಥದ್ದು, ಕಾಲೇಜಲ್ಲಿ ಎಂಟ್ರಿ ಸಿಗ್ತಕ್ಕಂಥದ್ದು, ಯೂನಿವರ್ಸಲ್ಲಿ ಎಂಟ್ರಿ ಸಿಗ್ತಕ್ಕಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಜಯ ಪಡ್ಕೊಳ್ತಕ್ಕಂಥದ್ದು. 6ನೇ ಮನೆಯಲ್ಲಿರ್ತಕ್ಕಂಥ ರವಿ ಕೂಡ ನಿಮಗೆ ಉದ್ಯೋಗದಲ್ಲಿ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜೀವನೋಪಾಯಕ್ಕಾಗಿ ತಾತ್ಕಾಲಿಕವಾಗಿ ನಿಮಗೆ ಇಮ್ಮಿಡಿಯೇಟಾಗಿ ಉದ್ಯೋಗಕ್ಕೆ ಕೂಡ ಅವಕಾಶವನ್ನು ಕೊಡ್ತಾರೆ. ಇಷ್ಟು ದಿವಸ ನೀವು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನೀವು ಮತ್ತೆ ಫಾಲೋ ಅಪ್ ಮಾಡಿದರೆ ಕೆಲಸ ಸಿಕ್ಕತ್ತೆ. ಮತ್ತು 7ನೇ ಮನೆಯಲ್ಲಿ ಕೇತು ಇದ್ದಾರೆ. ಡೆಫಿನೆಟಾಗಿ 7ನೇ ಮನೆಯಲ್ಲಿ ಕೇತು ಇದ್ದರೆ ಪ್ರತಿಬಂಧಕ ಇರುತ್ತೆ, ವಿಘ್ನಗಳಿರುತ್ತೆ. ಒಂದು ಸರ್ತಿ ಪಾಂಡುಪುರ ಹತ್ರ ಇರ್ತಕ್ಕಂಥ ಉಕ್ಕಡ ಅಹಲ್ಯದೇವಿ ಟೆಂಪಲಲ್ಲಿ ತಡೆ ಹೊಡಿಸ್ಕೊಳ್ಳಿ. ಕುಜ ಕೂಡ 7ನೇ ಮನೆಯಲ್ಲಿರೋದನ್ನು ಅನ್ನೆಸೆಸರಿ ಟೆಂಪ್ಟ್ ಆಗಬೇಡಿ, ವಾಗ್ವಾದಕ್ಕೆ ಹೋಗಬೇಡಿ. ಎಕ್ಸ್ಪೆಷಲಿ ಸಂಗಾತಿ ಜೊತೆ ವಾಗ್ವಾದ ಬೇಡ. ಮತ್ತು ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಗ್ರಹಗಳು ಕೂಡ ಅನುಕೂಲಕರವಾಗಿದೆ. ರಾಶಿಯಲ್ಲಿರ್ತಕ್ಕಂಥ ರಾಹು ಭಗವಾನರು ನಿಮಗೆ ಹೊಸ ಟೆಕ್ನಾಲಜಿಯನ್ನು ಕಲಿಯೋದಕ್ಕೆ ಹೊಸ ಹೊಸ ಐಡಿಯಾಸನ್ನು ಕೂಡ ಕೊಡ್ತಾ ಇರ್ತಾರೆ. ಸ್ವಲ್ಪ ಹುಷಾರಾಗಿರಿ, ಟೆಂಪ್ಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ಸ್ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ. ರಾಹು ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಅಂದರೆ ಆಸೆ ಹುಟ್ಟಿಸ್ಬಿಡ್ತಾರೆ. ಯಾರೋ ಬಂದು ಹೇಳ್ತಾರೆ, ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 5 ಲಕ್ಷ 6 ತಿಂಗಳಲ್ಲಿ ಬರುತ್ತೆ ಅಂತ. ಅಸಲು ಬರೋದಿಲ್ಲ, ಬಡ್ಡಿ ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಸೊ ಟೆಂಪ್ಟ್ ಆಗಬೇಡಿ. ನೀವು ಎಷ್ಟು ಶ್ರಮೆ ಪಡ್ತೀರೋ ಅಷ್ಟೇ ನಿಮಗೆ ಪ್ರತಿಫಲ ಇರುತ್ತೆ. ವಿನಾಕಾರಣ ಸುಮ್ಮನೆ ನಿಮ್ಮ ಹತ್ರ ದುಡ್ಡು ಬಂದು ಬೀಳಲ್ಲ. ಈ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹ ಅಷ್ಟೋತ್ತರವನ್ನು ಓದ್ಕೊಳ್ಳಿ. 2ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರನ್ನು ಹೋಲಿಸ್ಕೊಳ್ಳೋದಕ್ಕೆ ದಶರಥ ರಾಜರು ಬರೆದಿರ್ತಕ್ಕಂಥ ಶನಿ ಸ್ತೋತ್ರವನ್ನು ಓದ್ಕೊಳ್ಳಿ. ಯಾರ್ಯಾರಿಗೆ ಅಷ್ಟಮ ಶನಿ 7ನೇ ಶನಿ ಕಾಟ ನಡೀತಾ ಇರುತ್ತೋ ಈ ರಾಶಿಗಳೆಲ್ಲರೂ ಕೂಡ ದಶರಥ ಕೃತ ಶನಿ ಸ್ತೋತ್ರವನ್ನು ಓದೋದ್ರಿಂದ ನಿಮಗೆ ಆ ನೆಗೆಟಿವ್ ಪರಿಣಾಮಗಳನ್ನು ಕಮ್ಮಿ ಮಾಡುತ್ತೆ. ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಅಥವಾ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ಹನುಮಾನ್ ಚಾಲೀಸ ಓದ್ಕೊಂಡಿದ್ರೆ ಖಂಡಿತ ನಿಮಗೆ ಜಯ ಸಿಕ್ಕತ್ತೆ. ಜುಲೈ ತಿಂಗಳಲ್ಲಿ ಕೊನೆ ರಾಶಿ ಮೀನರಾಶಿ. ಇದು ಮೋಕ್ಷ ರಾಶಿ. ದ್ವಂದ್ವತ್ವ ಇರ್ತಕ್ಕಂಥದ್ದು, ಡ್ಯುವ್ಯಾಲಿಟಿ ಇರ್ತಕ್ಕಂಥ ವ್ಯಕ್ತಿತ್ವ ಇದು. ಈ ರಾಶಿಯವರೆಗೆ ಜುಲೈಯಲ್ಲಿ ಸ್ವಲ್ಪ ಚೇತರಿಕೆ ಇದೆ. ಆಲ್ಮೋಸ್ಟ್ ಅಲ್ಲಿ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಗುರುಬಲ ಇಲ್ಲ ಅಂದರೂ ಕೂಡ ನಿಮಗೆ ಸ್ವಲ್ಪ ಒಳ್ಳೆಯ ವಾತಾವರಣ ಇದೆ. ಹೌಸ್ ಆಫ್ ಇಂಟೆಲಿಜೆನ್ಸಿಯಲ್ಲಿ ರವಿ ಮತ್ತು ಬುಧ ಒಟ್ಟಿಗೆ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥದ್ದು, ಸ್ಟೂಡೆಂಟ್ಸ್ಗೆ ಸ್ಕೂಲು, ಒಳ್ಳೆಯ ಸ್ಕೂಲು ಕಾಲೇಜ್ಗೆ ಎಂಟ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಅದು 6ನೇ ಮನೆಯಲ್ಲಿ 2 ಪಾಪಗ್ರಹರು ಜೀವನೋಪಾಯಕ್ಕೆ ಉದ್ಯೋಗಕ್ಕಾಗಿ ನಿಮ್ಗೆ ಹೊಸ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಶತ್ರು ನಿರ್ನಾಮವನ್ನು ಮಾಡ್ತಾ ಇದ್ದಾರೆ. ಕೇತು ಮತ್ತು ಕುಜ ಒಟ್ಟಿಗೆ ಇದ್ದಾರೆ ಅಂದರೆ ಶತ್ರು ನಿರ್ನಾಮ ಆಗುತ್ತೆ. ಆದರೆ ನೀವು ಮಾತ್ರ ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮಾತು ಬೆಳೆಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ರಾಶಿಯಲ್ಲೇ ಶನಿ ಭಗವಾನರಿದ್ದಾರೆ. ನೀವು ಮಾಡೋದು ನಿಮ್ಮ ಆಲೋಚನೆಗಳನ್ನೆಲ್ಲ ಅವರು ಗಮನಿಸ್ತಾ ಇರ್ತಾರೆ. ನೀವು ತಾಳ್ಮೆ, ಭಕ್ತಿ, ಸಂಯಮದಿಂದ ನಡ್ಕೊಂಡಿದ್ದರೆ 7ನೇ ಶನಿ ಕಾಟದಿಂದ ಆಚೆ ಬರ್ತೀರಿ. ಗುರುಬಲ ಕಮ್ಮಿ ಇಲ್ಲದೆ ಇರೋದರಿಂದ ಒಂದು ಸರ್ತಿ ಮಂತ್ರಾಲಯಕ್ಕೆ ಭೇಟಿ ಕೊಡಿ ಅಥವಾ ದತ್ತಪೀಠಕ್ಕೆ ಭೇಟಿ ಕೊಡಿ. ಗುರುಗಳ ಆರಾಧನೆ ಮಾಡೋದರಿಂದ ಗುರು ಅನುಗ್ರಹಣೆ ಸಿಕ್ಕತ್ತೆ. 3ನೇ ಮನೆಯಲ್ಲಿ ಶುಕ್ರ ಭಗವಾನರು ವಂಡರ್ಫುಲ್. ಎಕ್ಸ್ಪೆಷಲಿ ಕವಿಗಳಿಗೆ, ಬರಹಗಾರರಿಗೆ, ಆ್ಯಕ್ಟಿಂಗ್ ಮಾಡ್ತಕ್ಕಂಥವ್ರಿಗೆ, ಪತ್ರಕರ್ತರಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು. ಮತ್ತು ನೀರಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಗುರುಬಲ ಕಮ್ಮಿ ಇಲ್ಲದೆ ಇರೋದರಿಂದ ಅತಿಯಾದಂಥ ಇನ್ವೆಸ್ಟ್ಮೆಂಟ್ಸು, ಹೋಟೆಲ್ಲು, ಲಿಕ್ಕರು, ಪೆಟ್ರೋಲ್, ಕೆಮಿಕಲ್ಸ್ ಇಂಥದ್ರಲ್ಲಿ ಗ್ಯಾಸ್ ರಿಲೇಟೆಡ್ ಕಂಪ್ನಿಗಳಲ್ಲಿ ಅತಿಯಾದ ಹೂಡಿಕೆ ಬೇಡ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತು ಈ ಸರ್ತಿ ಮಳೆ ಜಾಸ್ತಿ ಆಗೋ ಕಾರಣ ಮತ್ತು ನಿಮ್ಮ ರಾಶಿಯಲ್ಲಿ ಶನಿ ಭಗವಾನರಿರೋದ್ರಿಂದ ಏನಾದರೂ ಕಟ್ಟಡಗಳಿಗೆ 4ನೇ ಮನೆಯಲ್ಲಿ ಗುರು ಇರೋದರಿಂದ ನಿಮ್ಮ ಮನೆ ಕಟ್ಟಡಗಳಿಗೆ ಏನಾದರೂ ಹಾನಿ ಆಗ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಏನಾದರೂ ಸಣ್ಣ ಪುಟ್ಟ ರಿಪೇರಿ ಇದ್ದರೆ ಮಾಡ್ಕೊಂಬಿಡಿ. ಇನ್ನೇನು ಮಳೆಗಾಲ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸಣ್ಣ ಪುಟ್ಟ ಏನಾದರೂ ಮನೆಗೆ ಸಂಬಂಧಿಸಿರ್ತಕ್ಕಂಥ ರಿಪೇರಿಗಳು ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ವಾಹನಕ್ಕೆ ಕೂಡ ಏನಾದ್ರೂ ಆ ಸರ್ವಿಸ್ ಮಾಡ್ತಕ್ಕಂಥದ್ದು ಏನಾದರೂ ಪೆಂಡಿಂಗ್ ಇದ್ದರೆ ಅವನ್ನು ಕೂಡ ನೀವು ಮುಕ್ತಾಯ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ ಭಕ್ತಿ, ವೈರಾಗ್ಯ ಎರಡೂ ಮಿಶ್ರಣವಾಗಿರಲಿ. ಶನಿ ಭಗವಾನರನ್ನು ಹೋಲಿಸ್ಕೋಬೇಕಂದ್ರೆ ವೈರಾಗ್ಯ, ಧರ್ಮವಾಗಿ ನಡ್ಕೊಳ್ತಕ್ಕಂಥದ್ದು, ಭಕ್ತಿ ಮಾರ್ಗದಲ್ಲಿ ನಡ್ಕೊಳ್ತಕ್ಕಂಥದ್ದು, ಸ್ತೋತ್ರ, ಜಪ, ಇಷ್ಟದೇವರ ಜಪ ಮಾಡ್ತಕ್ಕಂಥದ್ದು. ಶನಿದೇವರನ್ನು ಹೋಲಿಸ್ಕೋಬೇಕಂದ್ರೆ ನೀವು ಶಿವನನ್ನು ಕೂಡ ಆರಾಧನೆ ಮಾಡಬೇಕು. ಶಿವನನ್ನು ಆರಾಧನೆ ಮಾಡಿದರೆ ಶನಿದೇವರು ಕೂಡ ಒಲಿತಾರೆ.
ಒಟ್ಟಿನಲ್ಲಿ ಓವರಾಲ್ ಆಗಿ ಈ ತಿಂಗಳು ನಿಮಗೆ ನೆಗೆಟಿವ್ ಸ್ವಲ್ಪ ಕಮ್ಮಿನೇ ಇದೆ. ಈ ಟೈಮನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ರಾಶಿಯಲ್ಲಿ ಷಷ್ಠಗ್ರಹ ಕೂಟಮಿ ನಡೆಯಿತು, ಪಂಚಗ್ರಹ ಕೂಟಮಿ ಈ ಥರ ಎಲ್ಲ ನಡೆದು ನೀವು ಸ್ವಲ್ಪ ಸುಸ್ತಾಗಿದ್ದೀರಿ. ಈಗ ಚೇತರಿಸ್ಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಇದೆ. ಬೆಳಗ್ಗೆ ಬೇಗ ಎದ್ದೇಳಿ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ ಏನೇನು ಮಾಡಬೇಕು, ನೆಕ್ಸ್ಟ್ ತಿಂಗಳಲ್ಲಿ ಏನೇನು ಮಾಡಬೇಕು, ಒಂದು ಪ್ಲ್ಯಾನ್ ರೆಡಿ ಮಾಡಿಕೊಂಡು ಒಂದು ಆ್ಯಕ್ಷನ್ ತೊಗೊಳ್ಳಿ. ಪ್ಲ್ಯಾನ್ ಆಫ್ ಆ್ಯಕ್ಷನ್. ಡೆಫಿನೆಟ್ಲಿ ಜಯ ಸಿಕ್ಕತ್ತೆ. ಸರಿ, ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟರ ಚತುರ್ಥಿ 14ನೇ ತಾರೀಕಿದೆ. ಅವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ. ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ, ಏನಾದರೂ ಒಂದು ಉಪಾಯ ಹೇಳಿ, ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ. ನೀವು ಕೃತಿಕಾ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಕೃತಿಕಾ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದ್ರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ. ಹಾಗೆಯೇ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಮಗೆ ಮನೆಗೆ ದೃಷ್ಟಿದೋಷ ಇದೆ, ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಒಳಗಡೆ ಬರ್ತಾ ಇದೆ, ನಮಗೇನೋ ಆತಂಕ ಇದೆ, ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ, ಮಾಡ್ಕೊಳ್ಳಿ. ಬಿಳಿ ಸಾಸುವೆಯನ್ನು ಕೈಯಲ್ಲಿ ಹಿಡ್ಕೊಂಡು ನರಸಿಂಹ ಮಂತ್ರವನ್ನು 11 ಬಾರಿ ಪಠಿಸಿ ನಿಮ್ಮ ಮನೆ 8 ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸುವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೂ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.